Hi, good afternoon. This is Tejaswani from Vara Studio, and we have our special guest today, Srimati Tanuja ma'am, and our Srinath sir from Sahasa Cinema Karaoke Club. Welcome, sir. Welcome, ma'am. ನಮಸ್ತೆ, ಜೈ ಹಿಂದ್, ಒಂದೇ ಮಾತರಂ. ಇವತ್ತಿನ ವಿಶೇಷ ಮೂರನೇ ಅತಿಥಿ ಸಾಹಸ ಸಿಂಹ ಕೊರಕೆ ಕ್ಲಬ್ಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವರ ಹಾಡುಗಳನ್ನು ಹಾಡಿ ನಿಮ್ಮನ್ನು ರಂಜಿಸಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಗಾಯಕಿ ತನುಜಾ ಮೇಡಮ್ ಅವರು. ನಾನು ಪ್ರೀತಿಯಿಂದ ಅವ್ರನ್ನ ಡಾಕ್ಟರ್ ಕೋಗಿಲೆ ಅಂತ ಕರಿತೀನಿ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಇವತ್ತಿನ ದಿವಸ ನಿಮ್ಮ ಒಂದು ಸಣ್ಣ ಪರಿಚಯ, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಹೌಸ್ ವೈಫಾ, ಏನು ಮಾಡ್ತೀರಾ, ಒಂದು ಸಣ್ಣ ಪರಿಚಯ ವೀಕ್ಷಕರಿಗೆ. ನನ್ನ ಹೆಸರು ತನುಜಾ ಅಂತ. ನಾನು ಮೂಲತಃ ಕೆಂಗೇರಿಯಿಂದ ಬಂದಿರೋದು. ನಾನು ವಿಷ್ಣು ಫಾರ್ಮಸಿನಲ್ಲಿ ಅಕೌಂಟ್ಸ್ ಮಾಡ್ತಾ ಇದ್ದೇನೆ. ನನಗೆ ವಿಷ್ಣುವರ್ಧನ್ ಸರ್ ಅಂದರೆ ತುಂಬ 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 ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟ. ಅವ್ರ ಹಾಡುಗಳು ಜೊತೆಗೆ ಜಾನಕಮ್ಮ ಅಂದರೆ ಅದಕ್ಕಿಂತ ತುಂಬ ಇಷ್ಟ. ಜಾನಕಮ್ಮ ಅವ್ರ ಹಾಡುಗಳು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಅವ್ರ ಹಾಡುಗಳೇ ಹಾಡಬೇಕು. ಜೊತೆಗೆ ವಿಷ್ಣುವರ್ಧನ್ ಸರ್ ಹಾಡು ಅವ್ರ ಮೂವಿನಲ್ಲಿ ಹಾಡಿರೋ ಜಾನಕಮ್ಮ ಅವ್ರ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಹಾಡಬೇಕು ಅಂತ ಇದ್ದೀನಿ. ಅಷ್ಟು ಖುಷಿ ಇದೆ ನನಗೆ. ವೀಕ್ಷಕರೇ, ಇವತ್ತಿನ ದಿವಸ ಬಹಳ ಅದ್ಭುತವಾದಂಥ ದಿವಸ. ಪ್ರತಿ ವಾರ ನಿಮ್ಮ ಗಾಯನ ನಿಮಗೋಸ್ಕರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದನ್ನು ಡೈರೆಕ್ಟ್ ಹಾಡಿನ ಮುಖಾಂತರನೇ ಶುರು ಮಾಡಿಬಿಡೋಣ. ಓಕೆನಾ ತೇಜಸ್ವಿನಿ ಮೇಡಮ್, ಶುರು ಮಾಡ್ಬೋದಾ? ಖಂಡಿತ ಸರ್. ಇಟ್ಸ್ ಎ ವೆರಿ ಗುಡ್ ಕಾಂಬಿನೇಷನ್. ವಿಷ್ಣು ಸರ್ ಹಾಗೂ ಜಾನಕಿ ಅಮ್ಮ ಕಾಂಬಿನೇಷನ್ ಅಲ್ಲಿ ತನುಜಾ ಮೇಡಮ್ ಸ್ವೀಟ್ ಆಗಿ ಹಾಡಕ್ಕೆ ರೆಡಿ ಇದ್ದೀರಾ? ಓಕೆ, ಸೊ ಫಸ್ಟ್ ಸಾಂಗ್ ಹೋಗೋಣ ಮ್ಯಾಮ್. ಓಕೆ. ಸಂಗಾತಿಯು ಬಳಿ ಬಂದರೆ ರೆಡಿನಾ?
ಸೂಪರ್ ಮ್ಯಾಮ್, ಸೂಪರ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಸಿಂಗಿಂಗ್. ಥ್ಯಾಂಕ್ ಯು. ಸರ್, ಹಾಗೆ ನೀವು ಫಾರ್ಮಸಿಲಿ ಕೆಲಸ ಮಾಡ್ತಾ ಇದ್ದೀರಿ. ಈ ಹಾಡಿನ ಬಗ್ಗೆ, ಸಂಗೀತದ ಬಗ್ಗೆ ಒಲವು ಯಾವಾಗ ಮೂಡಿತು? ಇದಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳ್ಬೋದಾ? ಖಂಡಿತ. ಇದು ನನಗೆ 12 ವರ್ಷ ಇದ್ದಾಗ ಅಮ್ಮ ಹೇಳ್ಕೊಡ್ತಾ ಇದ್ದಿದ್ದು. ಎಸ್ ಜಾನಕಮ್ಮ ಅವರು, ಪಿ ಸುಶೀಲಾ, ಪಿ ಲೀಲಾ ಅವ್ರದ್ದು. ಇದನ್ನು ನನಗೆ ಚಿಕ್ಕವಳಿಂದ ನನಗೆ ಅಮ್ಮ, ನಾನು ಡೈರಿಲೆಲ್ಲ ಬರ್ಕೊಂಡಿದ್ದೀನಿ ಅವ್ರ ಹಾಡುಗಳನ್ನೆಲ್ಲ. ಅದರಲ್ಲಿ ನನಗೆ ಎಸ್ ಜಾನಕಿ ಅಮ್ಮ ಅವ್ರದ್ದು ತುಂಬ ಇಷ್ಟ ಆಗ್ತಾಯಿತ್ತು. ಆ ಮಗು ಥರ ಹಾಡೋದಾಗಲಿ, ವಯಸ್ಸಾದವ್ರಿಗೆ ಅವ್ರ ಥರನೇ ಹಾಡೋದು, ಅದೆಲ್ಲ ತುಂಬ ಇಷ್ಟ ಆಗಿ ಅದೇ ಥರನೇ ಹಾಡಬೇಕು ಅನ್ನೋದು ನನಗೆ 12 ವರ್ಷದಿಂದನೂ ನನಗೆ ಇದು. ಆದರೆ ನೀವು ಮಗು ಥರನೂ ಹಾಡ್ತೀರಿ. ಹೌದು ಹೌದು. ವೆರಿ ಗುಡ್. ತುಂಬ ಸಂತೋಷ ಆಯಿತು. ಬಹಳ ಈ ಸಿನಿಮಾದ ವಿಶೇಷ ಹೇಳಲೇಬೇಕು. ಬಂಗಾರದ ಜಿಂಕೆ ಕರಾಟೆಯನ್ನು TS ನಾಗಾಭರಣ ನಿರ್ದೇಶನದಲ್ಲಿ ಕರಾಟೆ ಫೈಟ್ಸ್ ಕೂಡ ಇದರಲ್ಲಿತ್ತು. ಅದಕ್ಕೆ ನಮ್ಗೆ ತುಂಬಾ ಸ್ವಲ್ಪ ಪ್ರೌಡ್ ಇದೆ ನಮಗೆ. ಅಪ್ಪಾಜಿ ಅವ್ರು ಏನೇ ಮಾಡಬೇಕಾದ್ರೂ ಒಂದು ಪ್ರೊಫೆಷನ್ ಆಗಿ ಮಾಡ್ತಾಯಿದ್ರು. ಬಹಳ ಖುಷಿನೂ ಆಗ್ತಾಯಿತ್ತು. ನನಗೆ ಈ ಹಾಡು ಕೇಳಿದಾಗಂತೂ ನಾವು ಆ ಕಾಲದಲ್ಲಿ ಹೊಟ್ಟೋದ್ವಿ. ಬಂಗಾರ ಜಿಂಗೆ ಭಯ ನಮಗೆ ಜಾಸ್ತಿ. ಇದು ಎಲ್ಲ ಬೇಡಿ ಎಲ್ಲ ಹಾಕಿ ಚುಸ್ತಾರಲ್ಲ, ಅದು ಮ್ಯೂಸಿಕ್ ಎಫೆಕ್ಟ್ ಇದೆಯಲ್ಲ, ನಿಜವಾಗ್ಲೂ ಸಂಗೀತ ನಿರ್ದೇಶಕರಿಗೆ ಶಿರಸ ನಮಸ್ಕಾರಗಳು. ನೆಕ್ಸ್ಟ್ ಡೈರೆಕ್ಟಾಗಿ ಹಾಡಿಗೆ ಹೊರಟೋಗ್ಬಿಡೋಣ ಮೇಡಮ್. ಯಾಕೆಂದರೆ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ನೀವು ಮಾತಲ್ಲಿ ಉತ್ತರ ಕೊಡೋರಲ್ಲ, ನೀವು ಹಾಡಲ್ಲೇನೆ ಉತ್ತರ ಅಲ್ಲ, ಹಾಡಲ್ಲಿ ನೀವು ಸ್ಫೂರ್ತಿ ಆಗ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ಮಾ. ಧನ್ಯವಾದ. ನೆಕ್ಸ್ಟ್ ಸಾಂಗ್ ನಾನಿರುವುದೇ ನಿನಗಾಗಿ ಮೂವಿಯಿಂದ ಒಲವಿನ ಗೆಳೆಯ. ರೆಡಿನಾ ಮ್ಯಾಮ್? ಹಾಂ ಹೌದು. ನನ್ನ ಬರೆಯಲಿ
ಸುಖವು ನನ್ನ ಸುಖವು ನಿನಗೆಂದು ಶುಭ ಕೋರುವೆ ಒಲವಿನ ಗೆಳೆಯನೇ ನನ್ನ ಜೀವ ನನ್ನ ದೈವ ನನ್ನ ಜೀವ ನನ್ನ ದೈವ. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ವಾಯ್ಸ್. ತುಂಬಾ ತುಂಬಾ ಪರ್ಫೆಕ್ಷನ್ ಇದೆ ನಿಮ್ಮ ವಾಯ್ಸ್ ಅಲ್ಲಿ. ನಿಜವಾಗ್ಲೂ ಜಾನಕಿಯಮ್ಮ ಹಾಡ್ದಂಗೆ ಕೇಳಿಸ್ಬಿಡ್ತು ನಮಗೆ. ಎಸ್ ಸರ್, ಓವರ್ ಟು ಯು. ನನಗನ್ಸಿದ್ದು ಏನು ಅಂತಂದ್ರೆ ಜಾನಕಮ್ಮ ಚಿತ್ರಮ್ಮ ಎರಡೂ ಸೇರಿದ್ರೆ ತನುಜಮ್ಮ ಅಂತ ಅನಿಸ್ತು. ಇಲ್ಲ ಏನು ಉತ್ಪ್ರೇಕ್ಷೆ ಎಲ್ಲ ಏನಿಲ್ಲ, ಯಾಕೆಂದ್ರೆ ನಿಮ್ಮ ಅಭ್ಯಾಸ ಆ ಥರ ಇರುತ್ತೆ. ನೀವು ಪ್ರತಿಯೊಂದು ಸಂಬಂಧಕ್ಕೂ ಬೆಲೆ ಕೊಡೋದು ನಾವು ನೋಡಿದ್ದೀವಿ. ಆ ಯಾರು ಸಂಬಂಧಕ್ಕೆ ಬೆಲೆ ಕೊಡ್ತಾರೋ ಅವರು ಸಂಗೀತಕ್ಕೆ ತುಂಬಾನೇ ಗೌರವ ಕೊಡ್ತಾರೆ. ಈ ಬೆಲೆ ಗೌರವ ಅನ್ನೋದು ಅದು ಹೆಣ್ಣು ಮಕ್ಕಳಿಂದನೇ ಕಲಿಬೇಕು. ಅದಕ್ಕೆ 3ನೇ ಎಪಿಸೋಡ್ನ ಮುತ್ತೈದೆಯಿಂದನೇ ಶುರು ಮಾಡೋಣ. ಯಾಕಂದ್ರೆ ಎಷ್ಟು ಕೆಲವೆಲ್ಲಾನು ನೋ ರಿಪ್ಲೇಸ್ಮೆಂಟ್ ಅಂತ ನಾವು ಅನ್ಕೋತೀವಿ, ನಿಜವಾಗ್ಲೂ ಮತ್ತೆ ಹುಟ್ಟಿ ಬರಲ್ಲ. ಆದ್ರೆ ನಿಮ್ಮಗಳ ಮುಖಾಂತರ ಅಮ್ಮ ಮತ್ತೆ ಹುಟ್ಟಿ ಬರ್ತಾರೆ, ಅಲ್ಲೇ ಇರ್ತಾರೆ, ಜೊತೆಲಿ ಇರ್ತಾರೆ. ನಾನು ಅವಾಗಲೂ ಹೇಳ್ತಾ ಇದ್ದೀನಿ, ನವೀನ್ ಕುಮಾರ್ ಅವ್ರು ಅಂತಿದ್ದಾರೆ, ಬೆಂಗಳೂರು ಜಾನಕಮ್ಮ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅವ್ರು ಜಾನಕಮ್ಮ ಥರನೇ, ಅವ್ರು ಬಿಟ್ಟರೆ ಬೇರೆ ವಾಯ್ಸಸ್ ನನಗೆ ಕೇಳೋದಕ್ಕೆ ಆಗೋದೇ ಇಲ್ಲ ನನಗೆ. ಅದೇ ರೀತಿ ತುಂಬ ಚೆನ್ನಾಗಿತ್ತು. ಡೈರೆಕ್ಟಾಗಿ ಹೊಟ್ಟೋಗ್ಬಿಡ ಅಂತ ಯಾರು ಗೊತ್ತು, ದೇವರ ಆಟ ಬಲ್ಲವರು ಯಾರು. ಮೋಸ್ಟ್ಲಿ ಅದೇ ಸಾಂಗ್ಗೆ ಆಡ್ಬಿಡೋಣ. ಎಸ್ ಮ್ಯಾಮ್, ಪ್ಲೀಸ್. ಎಸ್ ಸರ್. ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ನನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ನನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು. ಹೊಸ ಹೊಸದಾದ ಅನುದಿನ ಮೂಡಿ ವಿಧ ವಿಧವಾದ ಜೊತೆಯಲ್ಲಿ ಕೂಡಿ ಸಂತಸವೊಮ್ಮೆ ಬೇಗನೆ ಹೊಮ್ಮಿ ನೋವನೆ ಹೃದಯ ಹಿಂಡುವುದೊಮ್ಮೆ ಬಾಳಿನ ಹಾಡಿನ ನೀಲಿ ಬಾಳಿನ ಹಾಡಿನ ನೀಲಿ ಯಾರು ಇಂದು ಬಲ್ಲವರು ದೇವರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು
ಸೋಲ್ಫುಲ್ ಸಿಂಗಿಂಗ್ ಮ್ಯಾಮ್. ಈ ಸಾಂಗ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಇರುತ್ತೆ. ಪ್ರತಿಯೊಬ್ಬರೂ ಕೂಡ ಇಮೋಷನಲ್ ಆಗುವಂಥ ಒಂದು ಹಾಡನ್ನು ತುಂಬ ಅದ್ಭುತವಾಗಿ ಹಾಡಿದ್ರಿ. ಎಸ್ ಸರ್. ವೀಕ್ಷಕರೇ, ಈ ಸಮಯದಲ್ಲಿ ಲಕ್ಷ್ಮಿ ಅಮ್ಮ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ಈ ಚಿತ್ರದ ನಿರ್ಮಾಪಕರು ಅವರೇ. ಭಾರ್ಗವ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವ ಸಿನಿಮಾನೂ ಅವರು ಪ್ರೊಡ್ಯೂಸ್ ಮಾಡಿದ್ದೇ ಇಲ್ಲ. ಅವ್ರ ಅಪ್ಪಾಜಿ ಅವ್ರಿಗೂ ಇದ್ದಂತಹ ಬಾಂಧವ್ಯ ಆ ಥರ ಇತ್ತು. ಅವರೇ ಪ್ರೊಡ್ಯೂಸರ್. ಇದಕ್ಕೆ ರಾಜನ್ ನಾಗೇಂದ್ರ ಅವ್ರಿಗಂತೂ ನೋ ವರ್ಡ್ಸ್. ಏಕೆಂತಂದರೆ ಬಹಳ ಹೆಚ್ಚಿನ ಗೀತೆಗಳಿಗೆ ಸಂಯೋಜನೆ ಮಾಡಿದ್ದಾರೆ ನಮ್ಮ ರಾಜನ್ ನಾಗೇಂದ್ರ ಅವರು. ನಮ್ಮ ಅಪ್ಪಾಜಿ ಅವ್ರದ್ದು ಒಂದೊಂದಕ್ಕೆ ಒಂದು ವಿಶೇಷತೆ ಇರುತ್ತೆ. ಇವತ್ತು ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲ ದೇವರ ಆಟ ಯಾರು ಬಂದಿರ್ತಾರೆ. ನಿಮ್ಮ ಒಂದು ಧ್ವನಿಯಿಂದ ಕೇಳಿದ್ದು ನಿಜವಾಗ್ಲೂ ವೀಕ್ಷಕರು ಅದೃಷ್ಟ ಮಾಡಿದ್ದಾರೆ ಅಂತಲೇ ಭಾವಿಸಿದ್ದೀನಿ ನಾನು. ಏನು ಉತ್ಪ್ರೇಕ್ಷೆನೂ ಇಲ್ಲ, ಏನು ಅತಿಶೋಕ್ತಿನೂ ಇಲ್ಲ. ನಿಮ್ಮಂಥ ಗಾಯಕರು ಒಂದು ಈ ರೀತಿ ವೇದಿಕೆಗೆ ಬಂದು ಸ್ಫೂರ್ತಿ ಆಗ್ತೀನಿ ಅಂತ ನಾನು ನಂಬಿದ್ದೀನಿ. ನಿಮಗೇನು ಅನ್ನಿಸ್ತು? ದೇವರ ಆಟ ಗೊತ್ತಿದೆಯಾ ನಿಮಗೆ? ದೇವರ ಆಟ ಎಲ್ಲರೂ ದೇವರ ಆಟ ಬಲ್ಲವರಾರು ಅಂದಾಗೆ ನಮ್ಮಂಥ ಎಷ್ಟೋ ಕಲಾವಿದರಿಗೆ ಒಂದು ಅವಕಾಶ ಸಿಗಬೇಕು ಅಂದ್ಕೊಂಡಿರ್ತಾರೆ, ಆದರೆ ಸಿಗೋದಿಲ್ಲ. ಈ ಮೂಲಕ ಹೇಳ್ತಾ ಇರೋದೇನೆಂದರೆ, ಈ ಥರ ಒಂದು ವೇದಿಕೆ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಬೇಕು. ಯಾಕಂದರೆ ಅವ್ರ ಆಸೆಗಳು ಒಳಗಡೆನೇ ಇರೋದಕ್ಕಿಂತ ಹೊರಗಡೆ ಪ್ರತಿಭೆನೂ ಬಂದ ಹಾಗಾಗುತ್ತೆ. ಜೊತೆಗೆ ಅವರು ಆ ಹಾಡ್ತಾ ಅನುಭವಿಸ್ತಾರಲ್ಲ, ಎಷ್ಟೇ ನೋವಿದ್ರೂ ನಾವು ಈ ಹಾಡುಗಳ ಮೂಲಕ ನಾವು ನಮ್ಮ ನೋವುಗಳನ್ನೆಲ್ಲ ಮರಿತಾ ಇದ್ದೀವಿ. ಅದಕ್ಕೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಂಥ ಈ ಸ್ಟೇಜ್ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ. ನಾನು ಅದಕ್ಕೆ ಯಾವಾಗಲೂ ವೀಕ್ಷಕರಿಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಮೊಟ್ಟ ಮೊದಲ ಕರೋಕೆಯನ್ನು ಶುರು ಮಾಡಿದವರು. ಅದಕ್ಕೆ ನಾವು ಸಾಹಸ ಸಿಂಹ ಅಂತಂದರೆ ಬರೀ ನಟನೆಯಲ್ಲೇ ಸಾಹಸ ಮಾಡೋದು ಅಥವಾ ಹೋರಾಟದಲ್ಲಿ ಸಾಹಸ ಅಲ್ಲ. ಇವಾಗ ನೀವು ಮಾಡ್ತಾರಂತ ನೋಡಿ, ನಿಮ್ಮ ವೃತ್ತಿ ಬಂದು ಫಾರ್ಮಸಿಲಿದ್ದೀರಿ. ಹಾಡನ್ನು 12 ವರ್ಷ ಹುಡುಗಿಯಿಂದಲೇ ಹಾಡ್ತಾ ಇದ್ದೀರಿ. ಇಷ್ಟು ವರ್ಷಗಳ ನಂತರ, ಅಂದರೆ ನಿಮ್ಗೆ ವಯಸ್ಸಾಗಿದೆ ಅಂತಲ್ಲ, ಇಷ್ಟು ವರ್ಷಗಳ ನಂತರ ನಿಮ್ಗೆ ಈ ವೇದಿಕೆ ಬಂದು ನಮ್ಮ ಅಪ್ಪಾಜಿಯವರ ಮುಖಾಂತರನೇ ಹಾಡುಗಳು ಹಾಡ್ತಾ ಇದ್ದೀರಿ ಅಂದರೆ ನಾವು ಧನ್ಯರಾಗಿದ್ದೀವಿ. ನನ್ನ ಪುಣ್ಯ ಹೇಳಬೇಕು ಅಂದರೆ, ನಾನು ಯಾವಾಗಲೂ ಹಾಡ್ತಾ ಇದ್ದೆ. ಅಂದರೆ ಒಂದು ಒಳ್ಳೆ ನನಗೆ ಚಿಕ್ಕವಳಿಂದ ನಮಗೂ ಆಸೆ. ವಿಷ್ಣುವರ್ಧನ್ ಸರ್ದು ಚಿಕ್ಕವಳಿಂದ ಹಾಡು ಕೇಳಿದ್ದೀವಿ, ಅವ್ರ ಮೂವಿ ನೋಡಿದ್ದೀವಿ. ಅಲ್ಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಸೌಭಾಗ್ಯಲಕ್ಷ್ಮಿ. ಆ ಮೂವಿನ ನಾನು ಎಷ್ಟು ಸಲ ನೋಡಿರ್ಬೋದು ಅಂದರೆ ಹೇಳೋಕ್ಕಾಗಲ್ಲ. ಒಂದು 10-15 ಸರಿ ಆದರೂ ನೋಡಿದ್ದೀನಿ. ಈಗಲೂ ಸಹ ನನಗೆ ಹಾಕ್ತಾಯಿದ್ರೆ ನಾನು ನೋಡ್ತಾನೇ ಇರ್ತೀನಿ. ಅದು ನನಗೆ ಬೇಜಾರು ಅನಿಸೋದೇ ಇಲ್ಲ. ಅದು ತುಂಬ ಇಷ್ಟವಾದಂಥ ಮೂವಿ ಅದು ನನಗೆ. ಅದನ್ನು ನೋಡಿದಾಗೆಲ್ಲ ನಾನು ಅವರು ಎಷ್ಟು ಸ್ಟೈಲ್ ಆಗಿದ್ದಾರೆ. ಈಗಲೂ ಅವ್ರನ್ನ ನೋಡ್ತಾ ಇದ್ರು ಅಷ್ಟು ಸ್ಟೈಲು ಯಾರೂ ಇಲ್ಲ. ಆ್ಯಕ್ಟ್ರೆಸ್ ಎಲ್ಲ ಹೇಳ್ತಾ ಇದ್ವಲ್ಲ, ಅವಾಗಲೂ ಅಷ್ಟೇ, ಈಗಲೂ ಅಷ್ಟೇ, ಮುಂದೇನೂ ಅಷ್ಟೇ. ವಿಷ್ಣುವರ್ಧನ್ ಸರ್ ಥರ ಬೀಟ್ ಮಾಡೋರು ಯಾರೂ ಇಲ್ವಲ್ಲ. ಅವ್ರ ಥರ ಸ್ಟೈಲ್ ಮತ್ತೆ ಹುಟ್ಟೋದು ಇಲ್ಲ ಬಿಡಿ. ಹುಟ್ಟಿದ್ರೆ ನಮ್ಮ ಭಾಷೆ ಹುಟ್ಟಬೇಕು. ಅದನ್ನೇ ನಾನು ಕೇಳ್ಕೊಳ್ಳೋದು. ಅದೇ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಮತ್ತೆ ಅವ್ರು ಹುಟ್ಟಲ್ಲ. ಅವ್ರು ಹುಟ್ಟಾಕಿದ್ದನ್ನು ನಟನೆ ಮುಖಾಂತರ, ಅವರ ಸಾಧನೆಗಳ ಮುಖಾಂತರ, ಅವರ ಶೈಲಿಯನ್ನು ಖಂಡಿತ ಇದ್ದೇ ಇರ್ತಾರೆ. ಎಲ್ಲೋ ಒಂದು ಕಡೆ ಬಂದೇ ಬರ್ತಾರೆ ಪ್ರತಿಯೊಂದು. ಇವಾಗ ಯಾಕೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಅಂತಂದರೆ, ಬೇಸಿಕಲಿ ನಮ್ಮ ಸಿನಿಮಾ ಸಂಸ್ಥೆನೇ ಇರೋದ್ರಿಂದ ಅವರನ್ನು ಮಾತ್ರ ತೋರಿಸ್ಬೇಕು ಅನ್ನೋ ಒಂದು ಹಠದಿಂದಾನೇ ನಾವು ಒಳಗಡೆ ಬಂದಿದ್ದೀವಿ. ಎಲ್ಲೋ ಅಂತಿರತ್ತೆ, 100% ಇಲ್ಲ ಅಂದ್ರೂ ನೀವು ನೋಡಿದಂಥವ್ರಲ್ಲಿ ಎಲ್ಲೋ ಒಂದು ಕಡೆ ಆ ಶೈಲಿನ ಇದ್ದಂಥವ್ರು ಇದ್ದೇ ಇರ್ತಾರೆ. ಮತ್ತು ಯಾವತ್ತೂ ನ ಭೂತೋ ನ ಭವಿಷ್ಯದಿ ಆ ಥರ ವ್ಯಕ್ತಿಗಳಾಗಲಿ, ಜಾನ್ಕಮ್ಮವರಾಗಲಿ ಮತ್ತೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಹುಟ್ಟಲು ಬಾರದು. ಒಂದೇ ಲಿಜೆಂಡ್, ಅದು ಸಿಂಹನೇ ಇರಬೇಕು, ಅದು ಸಾಹಸ ಸಿಂಹನೇ ಇರಬೇಕು. ಕಾಡಿಗೆ ಹೆಸರುವಾಸಿನೇ ಸಿಂಹ. ಅವ್ರು ಬಿಟ್ಟರೆ ಬೇರೆ ಯಾರು ಏನು ಅಂತಂದರೆ ಅವ್ರ ಥರ ಇರಲ್ಲ, ಅವ್ರು ಮತ್ತೆ ಬರಲ್ಲ. ಆದರೆ ಅವ್ರನ್ನ ಹೋಲುವಂಥವ್ರು ಖಂಡಿತ ಎಲ್ಲ ವಿಭಾಗದಲ್ಲಿ ಅಲ್ಲದೇ ಇದ್ರೂ ಎಲ್ಲೋ ಕೆಲವೊಂದು ವಿಭಾಗಗಳಲ್ಲಿ ಬರಬಹುದೇನೋ, ಬಂದಿದ್ದಾರೇನೋ ಅಂತ ನನಗೆ. ನಾನು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಯಾವಾಗಲೂ ಅವ್ರ ವಿಷಯ ಹೇಳ್ತೀನಿ ಅಂತಲೇ. ಇವಾಗ ಸಾಮ್ರಾಟ್ ಕೃಷ್ಣ ಅವರು ನಮ್ಮ ಡೆಡ್ಲೈನ್ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಒಂದು ಇನ್ಸ್ಪೆಕ್ಟರಲ್ಲಿ ಮಾಮೂಲಿ ಜನರಲ್ಲಾಗಿ ಎಲ್ಲನೂ ಬಂದು ಹೊಟ್ಟೋಗ್ತಾರೆ. ಆದರೆ ಕೆಲವು ಒಂದೇ ಒಂದು ದೃಶ್ಯದಲ್ಲಿ ಮಾತ್ರ ಎಲ್ಲೋ ಇವ್ರನ್ನ ಹೋಲುವಂಥವ್ರು, ಎಲ್ಲೋ ದಾದಾ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕ್ಕೊಂಡಿದ್ರೆ ಮೇ ಬಿ ಇದೇ ಥರ ಇರಬಹುದು, ಅವರನ್ನು ನಾವು ವಿಭಿನ್ನವಾಗಿ ತೋರಿಸ್ಬೋದು ಅಂತ ಒಂದೇ ವಿಷಯ ಅಷ್ಟೇ. ಹೌದು ಸರ್. ಅದರಲ್ಲಿ ಖಡ್ಗ ಹಾಕ್ಕೊಂಡು ನಮ್ಮ ಬಾಸ್ ಹೇಗಿದ್ದಾರೆ ಅಂದರೆ, ಈಗ ಈವನ್ ಎಲ್ಲರೂ ಕೈಗಳಿಗೆ ಫ್ಯಾಷನಬಲ್ ಅಂದ್ಕೊಳ್ತಾರೆ. ಅದರಲ್ಲಿ ಫ್ಯಾಷನ್ ಮಾಡೋರು ಇರ್ತಾರೆ, ಅದರನ್ನ ಬಳೆ ಹಾಕ್ಕೊಂಡಿರೋರು ಎಷ್ಟೊಂದು ಜನ ಅವ್ರ ಥರನೇ ಅಳವಡಿಸ್ಕೊಂಡಿರ್ತಾರೆ. ಇಲ್ಲ ನೋಡ್ತೀವಿ ನಾವು ಎಷ್ಟೊಂದು ಜನ ಹೋಗ್ಬೇಕಾದ್ರೆ, ಇವ್ರು ಬಳೆ ಹಾಕ್ಕೊಂಡಿದ್ದಾರೆ, ಇವ್ರು ವಿಷ್ಣು ಫ್ಯಾನ್ ಏನೋ ಅಂತ ಅಂದ್ಕೊಳ್ತೀವಿ. ಬಟ್ ಅವ್ರು ನಡ್ಕೊಳ್ಳೋ ರೀತಿಲಿ ಗೊತ್ತಾಗುತ್ತೆ. ಯಾಕಂದರೆ ಅವರು ಪ್ರತಿಯೊಂದೂ ಎಷ್ಟು ಇದು ಮಾಡ್ತಾರೆ ಅಂದರೆ, ಈವನ್ ಇವರು
ಇವ್ರು ಮಾಡ್ದಾಗೆಲ್ಲ ಹಾಗೆ ಅಂದ್ಕೊಳ್ತೀವಿ, ಈ ಸ್ಟೈಲ್ ಅದೆಲ್ಲ ಬಾಸು ಅಂತ. ಇನ್ನು ನಮ್ಮ ಕೃಷ್ಣ ಅವರು ಸಹ ಹಾಗೆ, ಅವ್ರು ನಡ್ಕೊಳ್ಳೋ ಪ್ರತಿಯೊಂದು. ಆಮೇಲೆ ನಮ್ಮ ಬಾಲಕೃಷ್ಣ ಅವರು ಇದ್ದಾರೆ, ಅವರು ಅಷ್ಟೇ. ಯಾವ ಥರ ಅಂತ ಅಂದರೆ, ಅವ್ರು ವಿಷ್ಣು ಸರ್ ಹೇಗೆ ಒಂದು ಹೆಣ್ಮಕ್ಳಿಗೆ ಅವ್ರನ್ನ ನೋಡ್ಕೊಳ್ತಿದ್ರು, ಅವರು ಸ್ವತಃ ಅವ್ರ ಹೆಂಡ್ತಿನೂ ಸಹ ಹೆಸರಿಟ್ಟು ಸಹ ಕರೆದವ್ರನ್ನ ಅವರು ಹೋಗಿ ಬನ್ನಿ ಅಂತಾನೆ ಕರೆದವರು. ಅದೇ ಥರನೇ ಈಗ ನನ್ನ ಜೀವನದಲ್ಲೂ ಅಷ್ಟೇ, ನನ್ನ ಜೀವನದಲ್ಲಿ ವಿಷ್ಣುವರ್ಧನ್ ಅಂತಂದರೆ ನಮ್ಮ ಬಾಲಕೃಷ್ಣ ಅವರು ಅಷ್ಟೇ. ನಾನು ಆದ್ರೂ ಅವರು ನನ್ನ ಹೋಗಮ್ಮ ಬಾರಮ್ಮ ಪಾಪು ಅಮ್ಮು ಅಂತ ಕೂಗ್ತಾರೆ. ಅಂದರೆ ಏನಂದರೆ ಹೆಣ್ಮಕ್ಳು ಕೊಡೋದು ರೆಸ್ಪೆಕ್ಟ್ ಅವರು, ಅದು ಎಲ್ಲ ಕೊಡೋ ಆಗಲ್ಲ ಅದು. ನೋಡಿ ವೀಕ್ಷಕರ, ಅವಾಗಲೇ ಹೇಳಿದ್ರು ವಿಷ್ಣು ಸರ್ ಮತ್ತೆ ಹುಟ್ಟು ಬರಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಒಂದು ಮೂಲಕ ಆದ್ರೂ ನೋಡ್ತಾ ಇದ್ದೀವಿ, ಎಲ್ಲರಲ್ಲೂ ಅವರಿದ್ದಾರೆ. ಅದನ್ನು ನಾವು ಹೊರಗಡೆ ತೆಗೆಯುವಂಥದ್ದೇನೆ ಗುರುವಿನ ಕೆಲಸ. ನಾನು ಮಾತಾಡೋಕ್ಕಿಂತ ಮುಂಚೆ ಹೇಳಿದ್ರು ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ. ಈ ವೇದಿಕೆಯ ಯಾಕೆ ಅಂತಂದರೆ ಎಸ್ಪೆಷಲಿ ನಮ್ಮ ಅಂತಲೇ ಹೇಳ್ತೀನಿ, ನಮ್ಮ ವರಾ ಸ್ಟುಡಿಯೋದ ಒಂದು ವಿಶೇಷತೆ ಏನು ಅಂತಂದರೆ, ಅಲ್ಲಿದ್ದಾಗ ಗೊತ್ತಿರಲ್ಲ, ಇಲ್ಲಿದ್ದಾಗ ನಮಗೆ ಬಲ್ಲಿದ್ದೀವಿ, ಏನೋ ಒಂದು ಸಂಘ ತಿಳ್ಕೊಂಡಿದ್ದೀವಿ ಅಂತ ನನಗೆ ಅನ್ನಿಸ್ತು. ಇವತ್ತು ನಿಮಗೆಲ್ಲ ವಿಷಯಗಳಲ್ಲೂ ಒಂದು ನಾಲೆಡ್ಜ್ ಇದೆ, ಅವಗಾಹನೆ ಇದೆ ಅಂತ ಅನ್ನಿಸ್ತು. ಡೈರೆಕ್ಟಾಗಿ ಇಷ್ಟೊತ್ತರೆಗೂ ಭಾವ ತುಂಬಿಸಿ ಆಡಿದ್ರಿ. ಇವಾಗ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಹ ಆಡೋಣ. ಕೊರಗಬೇಕು, ಕೊರಗಬಾರ್ದು, ಅಲ್ವಾ? ಶುರು ಮಾಡೋಣ ಎಸ್. ಕೊರಗಿ ಕೊರಗಿ ಹಾಡು ದೇವ ಮೂವಿಯಿಂದ. ರೆಡಿನಾ ಮ್ಯಾಮ್? ಹೌದು.
ನಡಿ ನಿನ್ನದೆ ಪ್ರೇಮದ ಸುಖಿ ಸವಿ ಸವಿ ಸುಖವಾತಾರು ಬಾಬಾರು ಸನಿಹ ಬಾಬಾರು ಬಾಬಾರು ಸನಿಹ ಬಾಬಾರು ಕೊರಗಿ ಕೊರಗಿ ನಾ ಪೂರ ಕೊರಗಿ ಕೊರೆವ ಚಳಿಗೆ ಮೈಯೆಲ್ಲ ನಡುಗಿ ನಿನ್ನ ತುಟಿವ ಪ್ರಾಯ ನೋಡಿ ಬಂದೆ ನಿನ್ನ ಬಳಿಗೆ ಓಡಿ ನಿನ್ನ ತುಟಿವ ಪ್ರಾಯ ನೋಡಿ ಬಂದೆ ನಿನ್ನ ಬಳಿಗೆ ಓಡಿ ನನ್ನಿ ಬಿಸಿ ಬಿಸಿ ಮುತ್ತ ನೀಡು ಬಾಬಾರು ಜೊತೆಗೆ ಬಾಬಾರು ಬಾಬಾರು ನೀನು ಬಾಬಾರು. ಧನ್ಯವಾದಗಳು. ಮೋಸ್ಟ್ ಎನರ್ಜೆಟಿಕ್ ಅಂತ ಅನ್ನಿಸ್ತು ಮ್ಯಾಮ್, ತುಂಬ ಚೆನ್ನಾಗಿತ್ತು ಹಾಡು. ಎಸ್ ಸರ್. ಈ ಒಂದು ಸಿನಿಮಾ 100 ದಿವಸಗಳು ಓಡಿದ್ದು ಮೇನಕಾ ಥಿಯೇಟರ್ಗೆ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಬೆಂಗಳೂರಿನ ಚಿತ್ರಮಂದಿರಗಳಿಗೆ ದೊಡ್ಡ ಒಂದು ನಮಸ್ಕಾರ ಹೇಳಲೇಬೇಕು. ಯಾಕೆಂದರೆ ಆ ದಿನಗಳಲ್ಲಿ ನೋಡಿ, ಇವಾಗ ನೋಡ್ತಾ ಇರ್ತೀರಿ ಯಾವುದಾದ್ರೂ ಸಿನಿಮಾ ಓಡಬೇಕಾದ್ರೆ ಅವಾಗ 100 ವಾರ ಓಡ್ತಾ ಇದ್ದು, ಇವಾಗ 3 ವಾರ. ಆ 3 ವಾರ ಯಾವ್ದು ಹೇಳಿ? ಶುಕ್ರವಾರ, ಶನಿವಾರ, ಭಾನುವಾರ. ಆವಾಗ ಹಂಗಲ್ಲ, 100 ದಿನಗಳ ಯಶಸ್ವಿ ಪ್ರಶಸ್ತಿನ ಗಂಡ ಉಪೇಂದ್ರ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದದ್ದು, ಜಾನಕಮ್ಮ ಅವರು ಹಾಡಿದಂಥದ್ದು. ಫುಲ್ಲು ಎನರ್ಜೆಟಿಕ್ ಸಾಂಗ್ ಅದು. ಈ ಕೆಲವೆಲ್ಲನೂ ಅದು ಆ ಇತಿಹಾಸನ ಸೃಷ್ಟಿ ಮಾಡಿಸ್ಕೊಂಡ್ಬಿಡುತ್ತೆ. ಅದೇನೆ ನನಗಂತೂ ಭಾಳ ತುಂಬ ಹತ್ತಿರದಲ್ಲೇ ಇದ್ರಿ ನೀವು. 99 ಭಾಗ ಅಮ್ಮನ ಓಲೋ ಥರನೇ ಇದಕ್ಕೆ. ಅದಕ್ಕೆ ಹೇಳೋದು, ಭಾವನೆಯನ್ನು ಯಾರು ತುಂಬಿಸ್ತಾರೋ ಅವರು ನಿಜವಾದ ಗಾಯಕರು ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಸರ್. ಮುಂದೆ ಡೈರೆಕ್ಟ್ ಆಗಿ ಹೋಗ್ಬೇಡಲ್ಲ, Yes, ಏನ್ sir. ಹೇಳ್ತೀರಾ ತೇಜಸ್ವಿನಿ ಮ್ಯಾಮ್? ಖಂಡಿತವಾಗ್ಲೂ ಕಾಯ್ತಾ ಇದ್ದೀನಿ, ಯಾಕೆಂದ್ರೆ ದಟ್ಸ್ ಒನ್ ಆಫ್ ದ ಫೇವರೆಟ್ ಸಾಂಗ್ ಆಫ್ ಆಲ್ ಕನ್ನಡಿಗಾಸ್ ಅಂಡ್ ಐ ಲವ್ ದಟ್ ಸಾಂಗ್. ಏನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ? ವೀಕ್ಷಕರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೀರಾ? ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ, ಎಸ್ ನಾಟ್ ಟು ಡಿಸ್ಟರ್ಬ್ ದ ಲೈವ್. ಎಸ್ ಮ್ಯಾಮ್, ನಾನು ನಿಮಗೆ ತುಂಬ ತೊಂದರೆ ಕೊಡಲ್ಲ. ಡೈರೆಕ್ಟ್ ಆಗಿ ನೆಕ್ಸ್ಟ್ ಸಾಂಗ್ ಜೀವನದಿ ಮೂವಿಯಿಂದ, ಕನ್ನಡ ನಾಡಿನ ಜೀವನದಿ. ರೆಡಿನಾ?
ತರುತ್ತಲೇ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲುವೆಗಿನಗೆ ಬಿಂಬ ಶ್ರೀಗಂಗಾ ಧುಮುಕುದ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಾಡಲಿ ಕಲಕಲಾಲಿ ನಾಟ್ಯವ ಮಾಡುವೆ ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ದಾತೆಯು ನೀ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಹುಟ್ಟುವ ಕಡೆಯೊಂದು ಮಲಕೊಡ ಕಡೆಯೊಂದು ಸಾಗರದಲ್ಲಿ ಸಂಗಮವು ತೌರಿನ ಮನೆಯೊಂದು ಗಂಡನ ಮನೆಯೊಂದು ಹೆಣ್ಣಿಗೆ ಇದೆ ಎಂದು ಜೀವನವು ತಂದೆಯು ತಾಯಿಯು ಅಣ್ಣನು ತಂಗಿ ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದ ಅಲ್ಲೇ ಸಂತೋಷವು ಮನೆಯ ದೀಪವು ಬಾಳ ಸಂಗೀತವು ಮನಮೆಚ್ಚದ ಮಡದಿಯು ಸಿಕ್ಕಿದ ಮೇಲೆ ಸ್ವರ್ಗ ಸಂಸಾರವು ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ಈ ವೈಯಾರಿ ಓ ಜೀವನದಿ ಈ ವೈಯಾರಿ ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ Absolutely beautiful, beautiful voice. Yes, sir. ಕಾವೇರಿ ನಿಜವಾಗ್ಲೂ ಕಾವೇರಿ ತಾಯಿಗೆ ನಾವು ಶಿರಸ ವಂದನೆಗಳನ್ನು ಮತ್ತು ಚಿರಋಣಿಯಾಗಿರಬೇಕು. ನೀವೇನಾದರೂ ಕಾವೇರಿನ ತಗೊಳ್ತಾ ಇದೆಯಾ? ನೀರು ಕುಡಿಬೇಕಲ್ಲ, ಹೌದು. ಗೊತ್ತಾಯ್ತು ನನಗೆ. ದಯವಿಟ್ಟು ಮ್ಯಾಮ್ ಒಂದು ನಿಮಿಷ ಕೊಡ್ತೀನಿ. ಟೇಕ್ ಅ ಬ್ರೇಕ್. ಹಾಗೆ ಈ ಹಾಡಿನ ಬಗ್ಗೆ ವಿಶೇಷತೆ ನಿಜವಾಗ್ಲೂ ಹೇಳಲೇಬೇಕು. RN ಜಯಗೋಪಾಲ್ ಅವರ ಸಂಗೀತ ಸಂಯೋಜನೆ, ಸಾಹಿತ್ಯ, ಕೋಟಿ ಅವರ ಸಂಗೀತ, ಅಪ್ಪಾಜಿಯವರು ಬಹಳ ಇಷ್ಟಪಟ್ಟಂತಹ ಒಂದು ಈ ಹಾಡು. ನಿಜವಾಗ್ಲೂ ಅವರ ಜೀವನದಲ್ಲಿ ನಟರಾಗಿ ಅಲ್ಲದೆ ನೈಜವಾಗಿ ಜೀವನವನ್ನು ಮನುಷ್ಯ ಯಾವ ರೀತಿ ನಡ್ಕೊಂಡು ಹೋಗ್ಬೋದು, ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಬೋದು ಅನ್ನೋದಕ್ಕೆ ಸಂಪತ್ ಕುಮಾರ್ ಅವರೇ ಸಾಕ್ಷಿ. ಹೌದು. ವಿಷ್ಣು ದಾದಾ ಅದು ಸಿನಿಮಾದಲ್ಲಿ, ಸಂಪತ್ ಕುಮಾರ್ ಅವರಾಗಿ ನಮ್ಮ ಜೀವನದಲ್ಲಿ ಎಲ್ಲ ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಕುಮಾರ್ ಅವರು, ಅಂದರೆ ಸಂಪತ್ ಕುಮಾರ್ ಅವರು. ಸೊ ಬಹಳ ಹೆಮ್ಮೆ ಅನಿಸುತ್ತೆ. ನಿಮಗೆ ಈ ಹಾಡಿನ ಬಗ್ಗೆ ಹೇಗೆ ಇಷ್ಟೊಂದು ಒಲವು ಮೂಡ್ತು? ನನಗೆ ಈ ಹಾಡಿನ ಇವತ್ತು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ವಿಶೇಷ ಕಾರಣಗಳೇನಾದರೂ ಇದೆಯಾ? ಹೌದು, ಇವತ್ತು ನಾವು ಕರ್ನಾಟಕದಲ್ಲಿ ಇದ್ದೀವಿ, ನೀರು ಕುಡಿತಿದ್ದೀವಿ ಅಂದರೆ ಅದು ಕಾವೇರಿ ನೀರೇ ಅಲ್ವಾ? ಅದಕ್ಕೋಸ್ಕರನೇ ಅಂತಲ್ಲ, ಈ ಹಾಡಲ್ಲಿ ಹಾಡಿರೋದು ನಮ್ಮ ಜಾನಕಮ್ಮ ಅಲ್ಲ, ಅನುರಾಧ ಪಾಡ್ಗನವರು. ಆದರೂ ಸಹ ಅವರು ಇಲ್ಲ, ಈ ಹಾಡು ಹಾಡಿರೋದು ಹಿಂದೆ ಹಾಡು ಸಿಂಗರ್ ಹಾಡಿರೋದು ಈ ಹಾಡು ಅನುರಾಧ ಪಾಡ್ಗನವರು. ಅವರು ಈ ಹಾಡು ಹಾಡಿದ್ದಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಈ ಹಾಡು ಫಿಮೇಲ್ ಸಿಂಗರ್ ವಾಯ್ಸ್ ಬಂದು ಅವ್ರದ್ದು. ಅವ್ರಿಗೇನಂತಂದರೆ ನಮ್ಮ ಕನ್ನಡದ ಹಾಡು ಅವ್ರು ಹಾಡಿದಾರಲ್ಲ, ಅಲ್ಲಿಗೆ ಅವರಿಗೆ ನಮ್ಮ ಕನ್ನಡ ಹಾಡು ಎಷ್ಟು ಇಷ್ಟ ಆಗಿದೆ ಅಂತ ಅಲ್ಲೇ ತಿಳ್ಕೋಬೇಕು. ಅದೇ ಈ ಕನ್ನಡ ನೀರಿನ ಪವರ್ ಆ ಥರ ಇದೆ.
ಅದಕ್ಕೋಸ್ಕರ ಈ ಹಾಡು ಸೆಲೆಕ್ಟ್ ಮಾಡ್ಕೊಂಡು ಈ ಹಾಡು ಹಾಡಿರೋದು. ಭಾಳ ಸಂತೋಷ ಆಯಿತು. ಮುಂದೆ ನಿಮ್ಮ ಮೇಡಮ್ ವರಾಹದ ಮಾಲೀಕರು ತೇಜಸ್ವಿನಿ ಮೇಡಮ್ ಅವರ ಸೆಲೆಕ್ಷನ್ ಇರಲಿ ಅಂತ ನನ್ನ ಭಾವನೆ. Yes, sir. Thank you. Thanks for this opportunity. ನೀವೆಲ್ಲೂ ಹಾರಲ್ಲ ಅಲ್ಲ? ಖಂಡಿತ. ಜಮೀನ್ದಾರು ಮೂವಿಯಿಂದ ಕಂಡೆನ ನಡಿನವಾ?
ಪ್ರೇಮಗರವನೆ ದೊರೆಯ ಕಂಡೆನ ಅವನ ಹೃದಯದ ಸಿರಿಯ ಮಾತಿನಲ್ಲಿ ಹೇಳದಂತ ಮಮಕಾರವು ಅನುರಾಗ ಕಡಲಲ್ಲಿ ಅಲೆದಾಡಿದೇನ ಕಂಡೆನ ಪ್ರೇಮಗರವನೆ ದೊರೆಯ ಕಂಡೆನ ಅವನ ಹೃದಯದ ಸಿರಿಯ. ಲವ್ಲಿ ವಾಯ್ಸ್, ಬ್ಯೂಟಿಫುಲ್ ಸಿಂಗಿಂಗ್, ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ತುಂಬ ತುಂಬ ಮೆಲಡಿಯಸ್ ಆಗಿ ಹೋಗ್ತಾ ಇದೆ. ಎಷ್ಟು ಬೇಗ ಬೇಗ ಹೋಗ್ತಾ ಇದೆ ಹಾಡು ಅಂತ ಹೇಳಲಿಕ್ಕೆ ಆಗ್ತಿಲ್ಲ. ಬಟ್ ರಿಯಲಿ ಲವ್ಲಿ ಸಿಂಗಿಂಗ್ ಮ್ಯಾಮ್. ಥ್ಯಾಂಕ್ ಯು ಸರ್. ಕಲಾ ಸಾಮ್ರಾಟ್ ಎಸ್ ನಾರಾಯಣರವ್ರಿಗೆ ನಾವು ನಿಜವಾಗ್ಲೂ ತುಂಬ ಧನ್ಯವಾದ ಹೇಳಬೇಕು. ನಮ್ಮ ಅಪ್ಪಾಜಿ ಕಡೆಯಿಂದ ನಾನು ತುಂಬ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಕೆಲವು ದಿನಗಳ ನಂತರ ವಯಸ್ಸಾಗ್ತಾ ಮಕ್ಕಳಾಗ್ಬಿಡ್ತೀವಿ ನಾವು. ಆ ಮಕ್ಕಳು ಹಿಂಗೆ ಎಷ್ಟು ಚೆನ್ನಾಗಿ ಹಾಡಿದಾಗ ಕುಣಿಯೋದರ ಅನ್ಸತ್ತೋ ನಿಜವಾಗ್ಲೂ ಈ ಸಿನಿಮಾ ಬಂದಾಗ ಇವಾಗ ಹಾಡು ಹೇಳ್ತಾ ಇದ್ದಾಗ ಅದೇ ನಮ್ಮ ಒಂದು ಆ ಥರ ಅಟ್ಲೆ ನಮಗೋಸ್ಕರನೇ ಬರೆದಿದ್ದಾರೇನೋ, ನಮಗೆ ಬರೆದಿದ್ದಾರೆ, ಅದೇ ನನಗೆ ಬರೆದಿದ್ದಾರೇನೋ, ಅದೇ ನಮ್ಮ ಅಪ್ಪಾಜಿಗೆ ಬರೆದಿದ್ದಾರೇನೋ, ಅವರಲ್ಲಿ ನಾವು ಇದ್ದೀವಿ ಎಸ್ ಅದಕ್ಕೆ ಪ್ರೌಡ್ ಆಗುತ್ತೆ. ಎಸ್ಪೆಷಲಿ ನಾನು ಅವರನ್ನು ಇನ್ಸ್ಪೈರ್ ಆಗಿ ತೊಗೊಂಡು ನನಗೆ ಸಾರ್ಥಕತೆ ಅಂತ ಅನ್ನಿಸ್ತು. ಇವತ್ತು ಅನ್ನಿಸ್ತಾ ಇದೆ ರಿಯಲಿ ಇದೇನು ಚಾನೆಲ್ ಬರ್ತಾ ಇದೆ, ನಮ್ಮ ಸಾಹಸ ಸಿನಿಮಾ ಕೊರೋಕೆ ಕ್ಲಬ್ಬಿಂದ ಮಾಡ್ತಾ ಇದೀವಿ ಅಂತ ಅನ್ನಿಸ್ಲಿಲ್ಲ. ಇವತ್ತು ಈ ಹಾಡಿಗೆ ಒಂದು ಬೇರೆ ಥರನೇ ಒಂದು ಗೌರವ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಏನಂತೀರಾ ತೇಜಸ್ವಿನಿ ಮ್ಯಾಮ್ ನಿಮ್ಮ ಕಡೆಯಿಂದ? ಖಂಡಿತ ಖಂಡಿತ ಸರ್. ನಾನು ಹೇಳಿದ್ನಲ್ಲ ಎಷ್ಟು ಇನ್ನೊಂದು ಹೇಳಲೇಬೇಕು. ಇವತ್ತಿನ ಎಪಿಸೋಡಿನ ವಿಶೇಷತೆ ಸರ್ ಹೇಳ್ದಂಗೆ ಡಿಸ್ಪೈಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಎವ್ರಿಬಡಿ ಗೆಟ್ಸ್ ಅನ್ ಆಪರ್ಚುನಿಟಿ ಟು ಸಿಂಗ್ ಇನ್ ವಿಷ್ಣುವರ್ಧನ್ ಸರ್ ಈ ಒಂದು ಸ್ಪೆಷಲ್ ಕ್ಯಾರಿಯೋಕೆ ಕ್ಲಬ್ಬಲ್ಲಿ ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಮೇಡಮ್ ಇವತ್ತಿದ್ದಾರೆ, ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಮೆಸೇಜು ಕೂಡ, ಮೇಲ್ ಆರ್ ಫೀಮೇಲ್ ಹೂ ಎವರ್ ವಾಂಟ್ಸ್ ಟು ಸಿಂಗ್ ಇನ್ ದಿಸ್ ಪ್ಲ್ಯಾಟ್ಫಾರ್ಮ್ ಹ್ಯಾಸ್ ಗಾಟ್ ಆಲ್ವೇಸ್ ಅನ್ ಈಕ್ವಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೊ ಮಚ್ ಸರ್. ಏನೊಂದು ಹೇಳಬೇಕು ಅಂತಂದರೆ ನನಗೆ ಬೇರೆಯವ್ರದ್ದು ಹಾಡಿನ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಬಟ್ ನಮ್ಮ ಅಪ್ಪಾಜಿ ಅವ್ರದ್ದಾದ್ರೆ ಹೇಳಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಮೊದಲನೇದಾಗಿ ನಾವೇ ಉಡುಗೊರೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೀವಿ. ಇವಾಗೆಲ್ಲ ಬರ್ತಾರೆ, ಹಾಡ್ತೀರಿ, ಆಮೇಲೆ ಸಂತೋಷ ಪಡ್ತೀರಿ. ಹಾಗೆ ನಮ್ಮ ಶ್ರೀ ಯಜಮಾನ ಕುಟುಂಬದಿಂದ ಒಂದು ಸಣ್ಣ ಉಡುಗೊರೆ ಬಂದರೆ ಇವಾಗ ತವರನ್ನ ಉಡುಗೊರೆ ಅಂತ ಹೇಳ್ತೀವಲ್ಲ, ಆ ಥರ ಪ್ರತಿಯೊಬ್ಬರಿಗೂ ಯಾರೇ ಹಾಡು ಹೇಳಲಿ ಅದು ಒನ್ ಆ್ಯಂಡ್ ಓನ್ಲಿ ಅಪ್ಪಾಜಿಯವರ ಹಾಡನ್ನು ಹಾಡಿದಾಗ ಅದೇನಾಗುತ್ತೆ, ಬದುಕಿದ್ದು ಸಾರ್ಥಕತೆ ಇರಬೇಕು. ಆ ಒಂದು ಸಾರ್ಥಕತೆಗೋಸ್ಕರನೇ ಸಾಹಸ ಸಿಂಹ ಹುಟ್ಟಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ಗೀತೆಯನ್ನು ಹೋಗ್ಬಿಡೋಣ. ಎಸ್ ಸರ್. ಸೊಸೆ ತಂದ ಸೌಭಾಗ್ಯ, ಇಲ್ಲಿ ತನುಜಾ ಮೇಡಮ್ ತಂದ ಸೌಭಾಗ್ಯ. ನಿಮ್ಮ ಧ್ವನಿಯಲ್ಲಿ ಈ ಹಾಡನ್ನು ಕೇಳಲಿದ್ದು ನಮಗೆ ಏಕೆ ಅವಸರವು ಹೇಳು. ಈ ಹಾಡು ಎಷ್ಟು ಹಾಡು ಹೇಳಿದ ಮಾತನ್ನು ಕೇಳಿದೆಯಾದ ಬಾಳು ಸೊಗಸು ಕನಸು ನನಸು ಏಕೆ ಅವಸರವು ಹೇಳು ಕರವನ್ನು ಹಿಡಿಯಲೆ ಸರಸಕ್ಕೆ ಕರೆದ ನೀನು ಹೇಳಿದ ಮಾತನ್ನು ಕೇಳಿದೆಯಾದ ಬಾಳು ಸೊಗಸು ಕನಸು ನನಸು ಏಕೆ
ಹೆಣ್ಣೊಂದಿರೆ ರೆಂಬೆಗೆ ನೋಡಲು ಚಂದ, ಹೆಣ್ಣೊಂದಿರೆ ಪ್ರೀತಿಸಿ ಬಾಳಿಗೆ ಅಂದ. ಹೆಣ್ಣೊಂದಿರೆ ರೆಂಬೆಗೆ ನೋಡಲು ಚಂದ, ಹೆಣ್ಣೊಂದಿರೆ ಪ್ರೀತಿಸಿ ಬಾಳಿಗೆ ಅಂದ. ನಿನಗೊಂದು ಗುರಿ ಇರಬೇಕು, ಸಾಧಿಸೋ ಛಲವಿರಬೇಕು. ನಿನಗೊಂದು ಗುರಿ ಇರಬೇಕು, ಸಾಧಿಸೋ ಛಲವಿರಬೇಕು. ಸಿರಿತನ ಪಡೆಯುವ ಆಸೆಯು ಬೇಕು. ಏಕೆ ಅವಸರವು ಹೇಳು, ಕರವನ್ನು ಹಿಡಿಯದೆ ಸರಸಕ್ಕೆ ಕರೆದರೆ ನೀನು. ಹೇಳಿದ ಮಾತನ್ನು ಕೇಳಿದೆಯಾಗ ಬಾಳು ಸೊಗಸು ಕನಸು ನನಸು. ಏಕೆ ಅವಸರವು ಹೇಳು. ಮಣ್ಣಲ್ಲಿ ಕಾಣದ ಹಾಗಿದೆ ಚಿನ್ನ, ಕಡಲಲ್ಲಿ ಮುತ್ತಿದೆ ಬಲ್ಲೆಯ ಚಿನ್ನ. ಮಣ್ಣಲ್ಲಿ ಕಾಣದ ಹಾಗಿದೆ ಚಿನ್ನ, ಕಡಲಲ್ಲಿ ಮುತ್ತಿದೆ ಬಲ್ಲೆಯ ಚಿನ್ನ. ನೀನಾಗಿ ಬಯಸದೆ ಬಂದು ನಾನಾಗಿ ದೊರಕದು ಒಂದು. ನೀನಾಗಿ ಬಯಸದೆ ಬಂದು ನಾನಾಗಿ ದೊರಕದು ಒಂದು. ಶ್ರಮವನ್ನು ಪಡೆಯದೆ ಇಂದಿಗೂ ಸಿಗದು. ಏಕೆ ಅವಸರವು ಹೇಳು, ಕರವನ್ನು ಹಿಡಿಯದೆ ಸರಸಕ್ಕೆ ಕರೆದ ನೀನು. ಹೇಳಿದ ಮಾತನ್ನು ಕೇಳಿದೆಯಾಗ ಬಾಳು ಸೊಗಸು ಕನಸು ನನಸು. ಏಕೆ ಅವಸರವು ಹೇಳು. ಸೂಪರ್ ಮ್ಯಾಮ್, ಸೂಪರ್. ಎಸ್ ಸರ್. ಜಿ ಉದಯ್ ಶಂಕರ್ ಅವರು ನಿಜವಾಗ್ಲೂ ನಮಗೆ ಬಹಳ 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 ನಾವೇ ಋಣಿ ಆಗಿಬಿಟ್ಟಿದ್ದೀವಿ ಅವರಿಗೆ. ನಿಜವಾಗ್ಲೂ ಏನು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ನೋಡಿ, ಆ ಸ್ಟೈಲಲ್ಲೇ ನಮ್ಮ ಇಳಯರಾಜ ಸರ್ ಅವರು ಅದೇ ಸ್ಟೈಲ ಜಿ ಕೆ ವೆಂಕಟೇಶ್ ಅವರ ಶಿಷ್ಯರು. ಜಿ ಕೆ ವೆಂಕಟೇಶ್ವರ ಅವರ ಮೊಮ್ಮಗಳು ಅಥವಾ ಮೊಮ್ಮಗಳಲ್ವಾ ಅಲ್ವಾ, ನಮ್ಮ ಹರಿಕೃಷ್ಣ ಅವರ ಮನೆಯವರು, ಕರೆಕ್ಟ್ ಅಲ್ವಾ? ಹೆಸರು ನನಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆಯಾ? ಮುಂದೆ ನೆಕ್ಸ್ಟ್ ಹಾಡಲ್ಲಿ ಹೇಳ್ತೀನಿ ನಿಮ್ಗೆ ಅದನ್ನು. ಏನಂತೀರ ಮೇಡಮ್, ಈ ಹಾಡನ್ನು ನೀವು ಎಷ್ಟು ಎಂಜಾಯ್ ಮಾಡಿದಿರೋ ಗೊತ್ತಿಲ್ಲ. ನಾನಂತೂ ಪಕ್ಕದಲ್ಲಿ ನಿಜವಾಗ್ಲೂ ನೋಡಿ, ಒಳಗಡೆ ಮೆಸೇಜ್ ಇದೆ, ಪ್ರೀತಿ ಇದೆ, ರೊಮ್ಯಾನ್ಸ್ ಇದೆ, ಎಲ್ಲ ರೀತಿಯಾದಂತಹ ಹಾಡನ್ನು ಹಾಡುವಂಥ ಏಕೈಕ ಸಂಗೀತ ಸರಸ್ವತಿ ಅಂತಂದರೆ ನಮ್ಮ ಜಾನಕಮ್ಮ ಮಾತ್ರ ಸಾಧ್ಯ. ಎಲ್ಲ ಇದ್ದಾರೆ, ಪಿ ಸುಶೀಲಮ್ಮ ಇದ್ದಾರೆ, ವಾಣಿ ಜಯರಾಮ್ ಅವರಿದ್ದಾರೆ, ಲತಾ ಮಂಗೇಶ್ಕರ್ ಅವರಿದ್ದಾರೆ, ಕಸ್ತೂರಿ ಶಂಕರ್, ಬಿ ಕೆ ಸುಮಿತ್ರ, ಹೀಗೆ ಮಂಜುಳಾ ಗುರುರಾಜ್ ಅವರು, ಹೀಗೆ ಹಲವಾರು ಗಾಯಕರಿದ್ದಾರೆ. ಒಂದೇ ಒಂದು ಪುಟಾಣಿ ಬುಕ್ ಇಟ್ಕೊಂಡು ನಾವೆಲ್ಲ ಆಡಬೇಕಾದ್ರೆ, ವಿಷ್ಣು ಸಾರ್ ಆಡಬೇಕಾದ್ರೆ ವಿಷ್ಣು ಸಾರೇ ಬಂದ ಎಲ್ಲ ಇದು ಮಾಡ್ತೀವಿ. ಆದರೆ ಒಂದು ಬುಕ್ ಇಟ್ಕೊಂಡು ನವರಸಗಳನ್ನು ಒಳಗಡೆ ಅಲ್ಲೇ ತೇಲಾಡಿಸ್ಬಿಡ್ತಾರೆ. ಅದ್ರ ಬಗ್ಗೆ ಏನಾದರೂ ಒಂದು ಸಣ್ಣದು ಹೇಳ್ಬೋದಾ ನೀವು? ಎಸ್ ಜಾನಕಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಅದು ಬುಕ್ಕು ಅಂತ ನಾವು ಅಂದ್ಕೊಳ್ತೀವಿ, ಅದು ಆ ಬುಕ್ನಲ್ಲಿ ಅವರು ತುಂಬ ಭಾವನೆಗಳೆಲ್ಲ ತುಂಬಿದ್ರು. ಅವರು ಪ್ರತಿಯೊಂದು ಹಾಡಬೇಕಾದ್ರೂ ಸುಮ್ಮನೆ ಜಸ್ಟ್ ಹಿಂಗೆ ಹಾಡಿ ಹೋಗೋ ಅಂಥ ವ್ಯಕ್ತಿ ಅವರು. ಯಾವುದೇ ಒಂದು ಹಾಡಬೇಕು, ಎಂಥ ಕಲಾವಿದರಾದ್ರೂ ಹಾಡಬೇಕಾದ್ರೆ ಅನುಭವಿಸಿ ಹಾಡಬೇಕು. ಅನುಭವಿಸಿ ಹಾಡಿದಾಗ ಆ ಹಾಡಿಗೆ ಒಂದು ಬೆಲೆ, ಜೊತೆಗೆ ನಾವು ಅವ್ರು ಹಾಡು ಆಡ್ತಾ ಇದ್ದೀವಿ ಅಂದರೆ ನಮಗೂ ಒಂಥರ ಖುಷಿ. ಅದನ್ನು ಅನುಭವಿಸಿದ್ರೆ ನಮಗೂ ಒಂಥರ ಒಂದು ಖುಷಿಯಾಗಿ ಹಾಡೋಕ್ಕಾಗುತ್ತೆ. ಸುಮ್ಮನೆ ಹಾಡಿ ಏನೋ ಅವ್ರು ಹಾಡಿದ್ದಾರೆ ಹಾಡಬೇಕು ಬಿಡಬೇಕು ಅನ್ಬಾರ್ದು. ಎಲ್ಲರೂ ಪ್ರತಿ ಗಾಯಕರು ನಾವೆಲ್ಲ ಪ್ರತಿಯೊಂದು ಯಾವುದೇ ಹಾಡು ತೊಗೊಳ್ಳಿ, ಸ್ಯಾಡ್ ಸಾಂಗ್ ಆಗಲಿ ಯಾವುದೇ ತೊಗೊಂಡ್ರು ಅನುಭವಿಸಿ ಹಾಡಿದ್ರೆ ಅದರದ್ದು ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಮೈಸೂರು ರತ್ನಗಳು ನಿಜವಾಗ್ಲೂ. ಅದಕ್ಕೇ ವಿಷ್ಣು ಸರ್ಗೂ ಜಾನಕಮ್ಮಂಗೂ ತುಂಬ ಇದು ಅಮ್ಮ ಮಗನ ಥರನೇ ಅವರು ಇದು ಮಾಡ್ತಾಯಿದ್ದು. ಅವ್ರ ಜೊತೆಲೇ ಜಾಸ್ತಿ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ.
ಅದಕ್ಕೆ ನೋಡಿ, ಮೈಸೂರು ಅನ್ನೋದು ರಾಜ ಪರಂಪರೆಯ ಜೊತೆಗೆ ಸಂಗೀತ ಪರಂಪರೆಯ ಜೊತೆಗೆ ಸುಮಾರು ದಿಗ್ಗಜರನ್ನು ಬೆಳೆಸಿದಂತಹ ಮೈಸೂರು ರಾಜ್ಯ. ಮೊದಲು ಕರ್ನಾಟಕ ನಮ್ಮದು ಮೈಸೂರು ರಾಜ್ಯ ಅಂತಲೇ ಇತ್ತು. ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದೀವಿ, ಯಾಕೆಂದರೆ ಹಾಡಿನ ಜೊತೆಯಲ್ಲಿ ನಮ್ಮ ತತ್ವಗಳನ್ನು ತಿಳಿಸ್ಕೊಡ್ಬೇಕು, ಸಿದ್ಧಾಂತಗಳನ್ನು ನಾವು ರೂಢಿ ಮಾಡ್ಕೋಬೇಕು. ಇಲ್ಲಾಂದರೆ ಮುಂದಿನ ಜನ್ರೇಷನ್ಗೆ 100 ಅಷ್ಟೇ ಅಲ್ವಾ. ಸೊ ಹೂವಿಂದ ಹೂವಿಗೆ ನಾನಂತೂ ಹಾರೋದು ಗೊತ್ತಿಲ್ಲ ನನಗೆ. ತೇಜಸ್ವಿನಿ ಮೇಡಮ್, ನೀವೇನಾದರೂ ಹಾಡ್ತೀರಾ? ಖಂಡಿತ ಇಲ್ಲ ಸರ್. ಡೈರೆಕ್ಟ್ ಬಿಗೋಟು ಸಹ ಖಂಡಿತ. ಹೊಂಬಿಸಿಲು ಮೂವಿಯಿಂದ ಹೂವಿಂದ ಹೂವಿಗೆ. ರೆಡಿನಾ?
ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಖಂಡಿತವಾಗ್ಲೂ ಇಲ್ಲಿ ಹೂ ಹಾರಲ್ಲ ಸರ್, ದುಂಬಿನೇ ಹಾರೋದು ಅಂತ ಹೇಳ್ತಾ ಓವರ್ ಟು ಯು. ಇವಾಗ ಮಾತಿಗಿನ್ನ ನಿಜವಾಗ್ಲೂ ಕಂಟಿನ್ಯೂಸ್ ಆಗಿ 2 ಸಾಂಗೇ ಕೇಳ್ಬಿಡೋಣ, ಯಾಕಂದರೆ ನನಗೆ ಕೇಳೋದಕ್ಕೆ ತುಂಬ ಇಂಪಾಗಿದೆ. ಇವರು ಮಾತಾಡೋದಕ್ಕಿನ್ನ ಹೌದು, ಮಾತು ಮನಸ್ಸಿಂದ ಬರ್ತಾ ಇದೆ, ಹಾಡು ಎಲ್ಲ ರೀತಿಯಿಂದ ಹೃದಯದಿಂದ ಹಿಡಿದು ಕಣಕಣದಲ್ಲೂ ನಿಜವಾಗ್ಲೂ ಒಂದು ಸಣ್ಣ ಸಣ್ಣ ಸಂಗತಿಗಳನ್ನು ನೀವು ಬಿಡ್ತಾ ಇಲ್ಲ. ಅದು ತುಂಬ Perfection ಇದೆ. ದಟ್ ಈಸ್ ದ ಪವರ್ ಆಫ್ ಮ್ಯೂಸಿಕ್, ದಟ್ ಈಸ್ ದ ಪವರ್ ಆಫ್ ಡೆಡಿಕೇಶನ್. ಅದಕ್ಕೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಅಮ್ಮನ ನಾನು ನೋಡಿದ್ದೀನೋ ಇಲ್ವೋ ಗೊತ್ತಿರಲಿಲ್ಲ, ನಾನು ನಿಮಗೆ ಭೇಟಿಯಾಗಿ 1-2 ವರ್ಷ ಆಗಿರ್ಬೋದಾ, ಮೇ ಬಿ 1-2 ವರ್ಷ ಆಗಿರ್ಬೋದು. ಆದರೆ ಸುಮಾರು ಒಂದು 20-30 ವರ್ಷಗಳ ಒಂದು ಬಾಂಧವ್ಯದಲ್ಲಿ ಆ ಸಂಗೀತದ ಜೊತೆಯಲ್ಲಿ, ಅದಕ್ಕೆ ನಾನು ಅವಾಗಲೇ ನಿಮಗೆ ಕೋಗಿಲೆ ಅಂತ ಹೇಳಿಬಿಟ್ವಿ. ಯಾಕಂದರೆ ಯಾರನ್ನೋ ಸುಮ್ಮನೆ ಹೇಳೋದಕ್ಕೋ ಅಥವಾ ಏನೋ ಅದು ಬೇರೆ ರೀತಿ ಇದಿರಬಾರ್ದು, ಅಪೇಕ್ಷೆ ಇರಬಾರ್ದು. ಆ ಅಪೇಕ್ಷೆ ಇಲ್ಲದೆ ಇದ್ದಾಗ, ನಿರೀಕ್ಷೆ ಇಲ್ಲದೆ ಇದ್ದಾಗ ಫಲಿತಾಂಶ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಅಮ್ಮ ನೀವು ನೀರು ಕುಡಿದ್ಬಿಡಿ, ಕಂಟಿನ್ಯೂಸ್ ಆಗಿ ನೀವೇ 2 ಸಾಂಗನ್ನು ಹಾಡ್ಬಿಡ್ತೀರಿ ಅವಾಗ ಪ್ಲೀಸ್. ಯಾಕೆ ಹೇಳ್ತೀವಿ ಅಂತಂದರೆ, ಗಾಯಕರಿಗೆ ಒಂದು ಹಾಡಿನ ನಂತರ ಮತ್ತೊಂದು ಹಾಡಿಗೆ ಬಹಳ ಈ ವೋಕಲ್ ತುಂಬ ಅವರು ಸೇಫ್ ಮಾಡ್ಕೋಬೇಕು. ನಾವು ಕಾರ್ಯಕ್ರಮಕ್ಕೋಸ್ಕರನೋ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರನೋ, ಇದು ನಿಜವಾಗ್ಲೂ ನಾನು ಸಾಹಸ ಸಿಂಹ ಕರೋಕೆ ಕ್ಲಬ್ ಮಾಡಿದ್ದೆ ನನ್ನ ಸ್ವಾರ್ಥಕ್ಕೋಸ್ಕರನೇ. ನಮ್ಮ ಅಪ್ಪಾಜಿನ ನಿರಂತರವಾಗಿ ಜ್ಞಾಪಿಸ್ಕೋತಾ ಇರಬೇಕು, ನನಗೆ ಡೈಲಿ ಅವ್ರದ್ದೇ ಕೆಲಸ ಮಾಡಬೇಕು ಅಂತ ಆಸೆ. ಏನು ಮಾಡೋದು, ಹೊಟ್ಟೆಪಾಡು. ಅದ್ರ ಜೊತೆಯಲ್ಲಿ ಯಾರನ್ನು ಕೇಳಬಾರ್ದು. ನಮ್ಮಲ್ಲಿ ಏನಾದರೂ ಇವಾಗ ನಾವು ಏನಾದರೂ ಇದು ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮ ಎಫರ್ಟ್ ಏನಾಗಬೇಕು. ಅಪ್ಪ ಮಾಡಿದ ಆಸ್ತಿನ ಮಕ್ಕಳು ತೊಗೊಳೋದು ಅಲ್ದಿರ ಅಪ್ಪನನ್ನು ಉಳಿಸೋಂಥ ಕೆಲಸ ಮಕ್ಕಳೇ ದುಡಿದು ಏನಾದರೂ ಮಾಡಬೇಕು. ಆ ರೀತಿ ನಮ್ಮ ರೀತಿ ಇರುವಂತಹ ಮನಸ್ತತ್ವ ಇರೋಂಥವ್ರೆ ಸೇರಿ, ನಾನಾಗ್ಬೋದು, ಸಾಮ್ರಾಟ್ ಕೃಷ್ಣ ಅವರಾಗ್ಬೋದು, ಇಬ್ಬರೇ. ಮತ್ತು ನಮ್ಮ ಕೂಡ್ಕೊಂಡಿದ್ದು ಉಪನಾಯಕರು ನರೇಶ್ ಅವರು ಬಂದರು. ಹಾಗೆ ನಮ್ಮ ಕುಟುಂಬನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ದಾರೆ ಎಲ್ಲ ಒಬ್ಬರು ಬೈ. ನಾನೇನಿದ್ರು ಸುಮ್ಮನೆ ಏನು ಹೇಳ್ತಾರೆ ನಿಮಿತ್ತ ಮಾತ್ರ ಕೆಲಸ ಮಾಡ್ತಾ ಇರೋದಿಲ್ಲ. ಸಾಮ್ರಾಟ್ ಕೃಷ್ಣ ಅವರು ಮತ್ತು ನಮ್ಮ ಉಪನಾಯಕರು ನರೇಶ್ ಅವರು. ಯಾಕೆ ಇದೆಲ್ಲ ಮಾತು ಹೇಳ್ತೀವಿ ಅಂದರೆ, ಇವತ್ತು ನಾವು ಇಲ್ಲಿ ಬರ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ನಡೆಸ್ತಾ ಇದ್ದೀವಿ, ಹೇಳ್ತೀವಿ, ಅದನ್ನು ಆಚರಣೆಗೆ ತೊಗೊಂಬರ್ಬೇಕು. ಸಂಭ್ರಮಿಸಬೇಕು. ಆವಾಗ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಒಬ್ಬ ಮಗನಾಗಿ ಹುಟ್ಟಿದ್ದಕ್ಕೂ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ವಿಷ್ಣು ಸರ್ ಅವರ ಅಭಿಮಾನಿ ಖಂಡಿತ ಅಲ್ಲ. ಅವರೇ ನಾವು ಚಿಕ್ಕಂದಿಂದ ನೋಡಿ ಬೆಳೆದಿರೋದ್ರಿಂದ ಅವರೇ ನಮ್ಮ ತಂದೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಈ ರೀತಿ ಇರೋದ್ರಿಂದ ಪ್ರತಿಯೊಬ್ಬರೂ ಮನಸ್ಸಿದ್ದರೆ ಮನುಷ್ಯ ಅನ್ನಿಸ್ಕೊಂಡಿರೋ ಪ್ರಾಣಿ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೇ ಕೊನೆ 2 ಗೀತೆಗಳನ್ನು ಕಂಟಿನ್ಯೂಸ್ ಆಗಿ ಹಾಡ್ಬಿಡಿ ಮೇಡಮ್ ಪ್ಲೀಸ್, ದಯವಿಟ್ಟು. ನೆಕ್ಸ್ಟ್ ಸಾಂಗ್ ನೀವೇ ಹೇಳಿ ಸರ್, ಯಾವ್ದು ಹಾಡಿಸ್ಲಿ? ಸೊಗಸು ಕಣ್ಣು ಸೆಳೆದಿದೆ. ಯಾವ ಸಿನಿಮಾ ಇದು? ಸೌಭಾಗ್ಯ, ರವಿವರ್ಮ. ಬಹಳ ಅದ್ಭುತವಾದ ಒಂದು ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ರಮೇಶ್ ಸರ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರೋಂಥ ಸಿನಿಮಾ. ಇದು ಬಹಳ ಖುಷಿ ಆಗುತ್ತೆ. ಮತ್ತು ಚೆನ್ನಾಗಿ ಒಳ್ಳೊಳ್ಳೆ ನೋಡಿ ವೀಕ್ಷಕರಿಗೆ, ಯಾಕೆ ಸಾಹಸ ಸಿಂಹ ಕರೋಕೆ ಕ್ಲಬ್ನ ಈ ಒಂದು 3ನೇ ಸಂಚಿಕೆಯನ್ನು ನೀವೆಲ್ಲರೂ ನೋಡಬೇಕು ಅಂತ ಹೇಳಬೇಕು ಅಂತಂದರೆ, ವಿಶೇಷ ವ್ಯಕ್ತಿ. ಕೆಲವು ಹಾಡುಗಳನ್ನು ನಾವು ಕೇಳಿರ್ತೀವಿ, ಅದು ಅನುಭವಿಸೇ ಇರಲ್ಲ. ಇವತ್ತು ಜಮೀನ್ದಾರ್, ನಾವು ಜಮೀನ್ದಾರ ಅಂತ ಇವತ್ತು ನನಗೆ ಅನ್ನಿಸ್ತು. ಏಕೆ ಪ್ರತಿಯೊಂದು ಪಾತ್ರಗಳನ್ನು ನಾವು ಅದರ ತೊಗೊಂಡಿರ್ತೀವಿ. ಇದು ನೋಡಿದಾಗ ರವಿವರ್ಮ ಆ ಥರ ಪ್ರತಿಯೊಬ್ಬರು ಫೀಲ್ ಆಗಿ ನೀವು ಅದನ್ನು, ಅದಕ್ಕೆ ನಿಮಗೆ ಕ್ರೆಡಿಟ್ ಜಾಸ್ತಿ ನಿಮಗೆ. ಥ್ಯಾಂಕ್ ಯು. ಹಾಡಿ ಮೇಡಮ್ ಪ್ಲೀಸ್. ಸೊಗಸು ಕಣ್ಣ ಸೆಳೆದಿದೆ, ಮನಸ್ಸು ಹಾಡಿ ಕುಣಿದಿದೆ. ಸೊಗಸು ಕಣ್ಣ ಸೆಳೆದಿದೆ, ಮನಸ್ಸು ಹಾಡಿ ಕುಣಿದಿದೆ. ಹೊಸ ಲೋಕ, ಹೊಸ ನಾಗ, ಹೊಸ ಕಸಬು ಮುಗಿಲಲು ಸೊಬಗಿದೆ, ಭುವಿಯಲು ಸೊಬಗಿದೆ. ನನ್ನಾಣೆ ಬೀಳಲಾರೆ ಕನಸು ನಿಜವು. ಸೊಗಸು ಕಣ್ಣ ಸೆಳೆದಿದೆ, ಮನಸ್ಸು ಹಾಡಿ ಕುಣಿದಿದೆ. ಹೊಸ ಲೋಕವು, ಹೊಸ ನಾಗ, ಹೊಸ ಕಸಬು ಮುಗಿಲಲು ಸೊಬಗಿದೆ, ಭುವಿಯಲು ಸೊಬಗಿದೆ. ನನ್ನಾಣೆ ಬೀಳಲಾರೆ ಕನಸು ನಿಜವು.
ಬದುಕಿನ ಪ್ರತಿ ಕ್ಷಣದಲ್ಲಿ ಹೊಸ ರೂಪವ ದಿನವು ನೋಡಿ ಸೋತಿ ಸೊಗಸು ಕಣ್ಣ ಸೆಳೆದಿದೆ ಮನಸ್ಸು ಹಾಡಿ ಕುಣಿದಿದೆ ಹೊಸ ಲೋಕವು ಹೊಸ ನಾಗವು ಹೊಸ ಕಸಬು ಮುಗಿಲಲು ಸೊಬಗಿದೆ ಭುವಿಯಲು ಸೊಬಗಿದೆ ಅನ್ನಾಡಿ ಹೇಳಲಾರೆ ಕನಸು ನಿಜವೂ. ತುಂಬ ಸೊಗಸಾಗಿ ಹಾಡಿದ್ರಿ ಮ್ಯಾಮ್. ಎಸ್ ಸರ್. ನೆಕ್ಸ್ಟ್ ಸಾಂಗಿಗೆ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಸಾಂಗ್ ಮೇಡಮ್ ಇನ್ನ ಫೇವ್ರೆಟ್ ಚಿತ್ರ ಅಂತ ಹೇಳಿದ್ದಂಥ ಸೌಭಾಗ್ಯ ಲಕ್ಷ್ಮಿ ಮೂವಿಯಿಂದ ಬಾಳಲಿ ಜ್ಯೋತಿಯು. ರೆಡಿನಾ ಮ್ಯಾಮ್? ಇದು ಪಿ ಸುಶೀಲಮ್ಮ ಮಾಡಿರೋದು ಮೋಸ್ಟ್ಲಿ ಅನ್ಸುತ್ತೆ ಅಲ್ಲ? ಎಸ್. ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಬಾಳಲಿ ಜ್ಯೋತಿಯು ಎಂದು ಆರದಿರಲಿ. ಸೌಭಾಗ್ಯ ಲಕ್ಷ್ಮಿ ಬಂದು ಮನೆಯಲ್ಲಿ ನಿಲ್ಲಲಿ ಬಂಗಾರ ಗೆಜ್ಜೆನಾದ ಮನೆಯಲ್ಲಿ ತುಂಬಲಿ ಆನಂದ ಲಕ್ಷ್ಮಿ ಬಂದು ಮನದಲ್ಲಿ ನಿಲ್ಲಲಿ ಆನಂದ ಗೀತೆ ನಮ್ಮ ಬದುಕಲ್ಲಿ ತುಂಬಲಿ ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ ಒಲವನ್ನು ತಂದ ಸ್ವಾಮಿ ಸುಖವಾಗಿ ಬಾಳಲಿ ವೇದನೆ ಶೋಧನೆಯನ್ನು ಏತಕ್ಕೆ ಕಾಪಾಡು ನಮ್ಮನ್ನು ತಾಯಿ ಬಾಳಲಿ ಜ್ಯೋತಿ ಎಂದು ಆರದಿರಲಿ ಇರುಳನ್ನು ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಬಾಳಲಿ ಜ್ಯೋತಿ ಎಂದು ಆರದಿರಲಿ. ಬದುಕಲ್ಲಿ ಎಂದು ನಾನು ನೋವನ್ನೇ ನೋಡಿದೆ ಮುಳ್ಳಲ್ಲಿ ಓಡಿ ಬಂದೆ ಬೆಳಕನ್ನೇ ಕಾಣದೆ ಮುಳ್ಳೆಲ್ಲ ಹೂವಿನಂತೆ ಮೃದುವಾಗಿ ಹೋಗಲಿ ಕಣ್ಣೀರು ಇಂದು ಒಂದೇ ಮಣ್ಣೀರೇ ಆಗಲಿ ಈ ನಿನ್ನ ಸ್ನೇಹ ಹೀಗೆ ಹೊಸ ದಾರಿ ತೋರಲಿ ಈ ನಿನ್ನ ಸ್ನೇಹ ಹೀಗೆ ಹೊಸ ದಾರಿ ತೋರಲಿ ಕಾಣದ ಭೀತಿಯ ದೂರ ಮಾಡುತ್ತಾ ಕಾಪಾಡು ನಮ್ಮನ್ನು ದೇವಿ ಬಾಳಲಿ ಜ್ಯೋತಿ ಎಂದು ಆರ
ഇരുളന്നു ನುಂಗಿ ಶಾಂತಿ ತುಂಬಿ ಸಹನೆ ತುಂಬಿ ಆನಂದವ ನೀಡಲಿ ಆವಾಡಲಿ ಜ್ಯೋತಿ ಎಂದು ಆರದಿರಲಿ. ಧನ್ಯವಾದಗಳು. ಎಸ್ ಸರ್. ನಿಮ್ಮ ಜೀವನದಲ್ಲೂ ಯಾವ ದೀಪನೂ ಆರಬಾರ್ದು. ನೀವು ಯಾವಾಗಲೂ ಸಂತೋಷವಾಗಿ ಬೆಳಕು ಕೊಡೋ ದೀಪ ಆಗಬೇಕು ಅಂತ ಹೇಳ್ತಾ, ಧನ್ಯವಾದ ಸರ್. ವೀಕ್ಷಕರೇ, ನನಗೆ ಒಂದೇ ಒಂದು ಆಸೆ ಏನು ಅಂತಂದರೆ, ಈ ಮಹಾ ಕೋಗಿಲೆ 2ನೇ ಭಾಗ ಮಾಡಬೇಕು ಅಂತ ಬಹಳ ಆಸೆ ಇದೆ ನನಗೆ. ಯಾಕಂದರೆ ಈಗ ನಮ್ಮ ವೀಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಒಳ್ಳೊಳ್ಳೆ ಹಾಡುಗಳನ್ನು ವಿಷ್ಣು ಅಪ್ಪಾಜಿ ಅವ್ರದ್ದು, ಜಾನಕಮ್ಮ ಅವ್ರದ್ದು. ಇವತ್ತು ನೋಡಿ, ಇನ್ನೊಂದು ವಿಶೇಷತೆ ಏನು ಅಂದರೆ, ಸೌಭಾಗ್ಯಲಕ್ಷ್ಮಿಗೆ ಸಂಗೀತ ನೀಡಿದವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂರವರು. ಕೆಲವು ಸಿನಿಮಾಗಳಿಗೆ ಅವರು ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ. ಅದರಲ್ಲಿ ಗರುಡರೇಖೆ, ಆಮೇಲೆ ದಿಗ್ವಿಜಯ, ಸೌಭಾಗ್ಯಲಕ್ಷ್ಮಿ, ಎಸ್ಪೆಷಲಿ ವಿಷ್ಣು ಸಾರ್ಗಂತೂ ಹೇಳೋದೇ ಬೇಡ. ಅವರು ಶರೀರ 2 ಅವ್ರು ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನಿಜವಾಗ್ಲೂ ಮತ್ತೆ ಕನ್ನಡ ನಾಡಲ್ಲಿ, ಕರ್ನಾಟಕದಲ್ಲಿ ಮತ್ತೆ ನಿಮ್ಮಂಥ ಪ್ರತಿಭೆಗಳು ಬರಬೇಕು. ಅವಾಗೇನಾಗುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ. ಹಾಗೆ ನಾನೊಂದು ಲಾಸ್ಟಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ. ಈಗಿನ ಒಂದು ಕರೋಕೆ ಸಿಂಗರ್ಸ್ಗೆ ಇಷ್ಟು ನೀವು ಎಲ್ಲ ಸಂಗತಿಗಳಿಂದ ಹಿಡಿದು ಎಲ್ಲರನ್ನೂ ನೋಡಿ, ಇದರಲ್ಲಿ 2 ಹಾಡು ಹೇಳ್ತಾರೆ, ಲಕ್ಷ್ಮಮ್ಮ ಮತ್ತು ರಾಧಾ ಅವರಿಬ್ಬರು ಹಾಡು ಹೇಳ್ತಾರೆ. 2ರಲ್ಲೂ ತುಂಬ ವೇರಿಯೇಷನ್ಸ್ ಇತ್ತು. ನೀವು ಅದನ್ನು ತುಂಬ ಚೆನ್ನಾಗಿ ತೊಗೊಂಡ್ರಿ. ಅದು ಯಾರಿಗೆ ಗೊತ್ತಿರುತ್ತೆ ಅಂತಂದರೆ, ಸಂಗೀತದ ಜ್ಞಾನ ಇರುವವರಿಗೆ. ನಾನು ಸಂಗೀತ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಆದರೆ ಆ ಜ್ಞಾನ ಇರುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ವೇರಿಯೇಷನ್ಸ್ ಇದೆ. ಲಕ್ಷ್ಮಮ್ಮ ಯಾವ್ದು ಆಡಿದ್ದಾರೆ, ರಾಧಾ ಅವ್ರು ಯಾವ್ದು ಆಡಿದ್ದಾರೆ. ನಿಜವಾಗ್ಲೂ ಬಹಳ ನಾವು ಸಾಹಸ ಸಿಂಹ ಕರೋಕೆ ಕ್ಲಬ್ಗೆ ನೀವು ಬಂದು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹಾಡಿರೋದ್ರಿಂದ ನಮಗೆ ಸೌಭಾಗ್ಯ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಈ ಅವಕಾಶ ಕೊಟ್ಟಂಥ ಕೃಷ್ಣ ಸರ್ ಮತ್ತು ಶ್ರೀನಾಥ್ ಸರಿಗೆ ಹೆಚ್ಚಾಗಿ ಹೇಳಬೇಕು ಅಂದರೆ, ನಮ್ಮ ಬಾಸು ವಿಷ್ಣು ಸರ್ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಬೇಕಂತ ಗೊತ್ತಿಲ್ಲ. ಆದರೆ ನಾನು ಅವ್ರ ಬಗ್ಗೆ ಹೇಳೋಷ್ಟು ಬೆಳೆದಿಲ್ಲ. ಆದ್ರೂ ನನಗೆ ಅವ್ರು ವಿಷ್ಣು ಸರ್ ಅಂದರೆ ತುಂಬ ಇಷ್ಟ. ಈಗಲೂ ಅಷ್ಟೇ, ಮುಂದೆ ಯಾವಾಗಲೂ ಇಷ್ಟನೇ ಅವರು, ಫಾರ್ ಎವರ್. ಏನು ಹೇಳ್ತೀರಿ ಮೇಡಮ್, ನೀವು ಅಪ್ಪಣೆ ಕೊಡ್ತೀರಾ 2ನೇ ಭಾಗ ಮಾಡ್ಬೋದಾ? ನೀವು ಯಾವಾಗ ಡೇಟ್ ಕೊಡ್ತೀರೋ ಹಾಗೆ. ಕ್ಷಮೆ ಇರಲಿ ಸಾಮ್ರಾಟ್ ಕೃಷ್ಣ ಸರ್, ಈ ವಿಷಯನ ಹೇಳಬೇಕಾಗಿತ್ತು. ಮುಂದಿನ 2ನೇ ಭಾಗಕ್ಕೆ ನೀವು ಅಪ್ಪಣೆ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಪ್ರತಿಭೆ ಅನ್ನೋದು ಈ ರೀತಿ ಒಂದು ಶಕ್ತಿಗಳಲ್ಲಿ, ಅದೇ ಮನಸ್ಸಿನಿಂದ ಅವರು ಹಾಡ್ತಾ ಇಲ್ಲ, ಅವರು ಫುಲ್ಲು ಹೃದಯದಿಂದ ಹಾಡ್ತಾ ಇದ್ದಾರೆ. ಮನಸ್ಸಲ್ಲಿರೋದಂತಲೇ ನಾನು ವಿಷ್ಣು ಸರ್ ನೆನೆಸ್ಕೊಂಡು ಹಾಡ್ಬಿಡ್ಬೋದು. ಅದು ಹೃದಯದಿಂದ ಬರುವಂತಹ ಕೆಲವು ಭಾವನೆಗಳಿರುತ್ತಲ್ಲ, ಅದಕ್ಕೆ ಏನು ಈ ಹಾಡು ಹಾಡಬೇಕಾದ್ರೂ ನನಗೆ ತುಂಬ ಇಷ್ಟ ಅಂದರೆ ಬಾಸ್ ನೆನೆಸ್ಕೊಳ್ತಾ ಇರ್ತೀನಿ ವಿಷ್ಣು ಸರ್ನ. ಯಾಕೆಂದರೆ ಆ ಮೂವಿ ನೋಡ್ತಾ ಸುಮಾರು ಜನಕ್ಕೆ ನೋಡಿರಲ್ಲ. ಅಂದರೆ ನಾವೆಲ್ಲ ವಿಷ್ಣು ಫ್ಯಾನ್ಸ್ಗಳೆಲ್ಲರೂ ನೋಡಿರ್ತಾರೆ. ಈಗಿನವ್ರಿಗೆಲ್ಲ ಏನೋ ಅಂದ್ಕೊಳ್ತಾರೆ ಅಷ್ಟೇ. ಆಗ ಆ ಫಿಲಿಮ್ ನೋಡ್ತಾ ಇದ್ರೆ, ಹೌದಾ ಹೀಗಿದಾರ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾರಲ್ಲ, ಏನೋ ಒಂಥರ ಅವ್ರ ಹತ್ರ ಒಂಥರ ಪವರ್ ಅಂತಾರಲ್ಲ, ಅದೇ ಈಗಲೂ ಅಷ್ಟೇ ಚೆನ್ನಾಗಿದ್ದಾರೆ. ಹಾಗೆ ನಿಜವಾಗ್ಲೂ ಮತ್ತೆ ನಿಮ್ಮೆಲ್ಲರಲ್ಲಿ ಯಾವಾಗಲೂ ಪ್ರತಿಭೆ ಜೊತೆಯಲ್ಲಿ ಯಾರು ಸಾಹಸ ಮಾಡ್ತಾ ಇರಲಿ, ಹಾಡು ಹೇಳ್ತಾ ಇರಲಿ, ಸಿನಿಮಾದಲ್ಲಿರಲಿ, ಎಲ್ಲ ಇದರಲ್ಲೂ ಇವತ್ತಿಗೂ ಅವ್ರು ಇದ್ದಾರೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಎಲ್ಲೂ ಹೋಗಿರಲ್ಲ, ಪ್ರತಿ ದಿವಸ ಆಶೀರ್ವಾದ ಮಾಡ್ತಾರೆ. ನಾನು ಕೆಲವು ಅನುಭವಗಳನ್ನು ಹೇಳ್ತಾನೆ ಇರ್ತೀನಿ. ವೀಕ್ಷಕರೇ, ಎಲ್ಲರೂ ತುಂಬ ತೊಗೊಂಡಿರೋಂಥ ವ್ಯಕ್ತಿ ಯಾವಾಗಲೂ ಪಕ್ಕದಲ್ಲೇ ಇರ್ತಾರೆ. ಅವ್ರು ಏನೋ ಬಂದು ಹೇಳ್ತಾ ಇರ್ತಾರೆ, ಅವ್ರ ನೋವು ಹೇಳ್ತಾರೆ, ಅವ್ರ ಖುಷಿ ಹೇಳ್ತಾರೆ, ಆಮೇಲೆ ನಮ್ಮನ್ನು ಎಚ್ಚರಿಸ್ತಾರೆ. ಅವರು ಹಿರಿಯರಾಗಿ ತಂದೆ ಸ್ಥಾನದಲ್ಲಿದ್ದು ನನ್ನ ಪ್ರತಿಯೊಂದು ಹೆಜ್ಜೆಲ್ಲೂ ಅವರು ಎಚ್ಚರಿಸ್ತಾ ಇರ್ತಾರೆ. ನನಗೆ ಬಹಳ ಇವತ್ತು ತುಂಬ ಒಂದು 3ನೇ ಎಪಿಸೋಡು 100ನೇ ಎಪಿಸೋಡ್ ಮಾಡೋ ಥರ ನನಗೆ ಶಕ್ತಿ ಕೊಡಬೇಕು. ನಮ್ಮ ಅಪ್ಪಾಜಿ ಗೊತ್ತಿಲ್ಲ ನಮಗೆ ಏನಾಗುತ್ತೆ ಏನು ಅಂತ ಗೊತ್ತಿರಲ್ಲ. ಅದಕ್ಕೆ ನಾವು ಇದ್ದಾಗಲೇ ನಮ್ಮವರನ್ನು ಗುರ್ಸೋಂಥ ಕೆಲಸ ಮಾಡಬೇಕು, ಪ್ರತಿಭೆಗಳನ್ನು ಗುರ್ಸೋಂಥ ಕೆಲಸ ಮಾಡಬೇಕು. ನಿಮ್ಗೆ ಆದಷ್ಟು ಬೇಗ ಸಿನಿಮಾದಲ್ಲಿ ಅವಕಾಶ ಸಿಕ್ಕಲಿ, ನಿಮಗೆ ಒಳ್ಳೆಯದಾಗಲಿ. ಕೊನೆಯದಾಗಿ ನಿಮ್ಮ ಸಂದೇಶವನ್ನು ಹೇಳ್ತಾ ನಾವು ಇವತ್ತಿನ ಸಾಹಸ ಸಿಂಹ ಕರೋಕೆ ಕ್ಲಬ್ನ 3ನೇ ಸಂಚಿಕೆಯನ್ನು ಇವತ್ತಿಗೆ ಕೊನೆಗೊಳಿಸ್ತಾ ಇದ್ವಿ. ಮುಂದಿನ ಭಾಗದಲ್ಲಿ ಮತ್ತೆ ತನುಜಾ ಕೋಗಿಲೆ ಮತ್ತೆ ಬರುತ್ತೆ. ಆ ಕೋಗಿಲೆಯಿಂದ ಒಳ್ಳೊಳ್ಳೆ ಹಾಡುಗಳು ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಒಳ್ಳೊಳ್ಳೆ ಹಾಡುಗಳನ್ನ ಆಡಿಸಿದ್ದೀರಿ. ನನಗಂತೂ ಎವ್ರಿ ಎಪಿಸೋಡು ಓಕೆ, ನಾವು ನೀರ ಬಿಟ್ಟು ನೆಲದ ಮೇಲೆ ಓಕೆ, ಎಲ್ಲೋ ಕಾರವಾರದಲ್ಲಿ ಎಲ್ಲೋ ಹೋಗ್ತಾ ಇದ್ದೀವಿ, ಆ ಥರ ಬೇರೆ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಈ ಕೋಗಿಲೆ ಹಿಂದೆ ವಾಣಿ ಜಯರಾಮಮ್ಮ ಮತ್ತು ಪಿಶಿಶೀಲಮ್ಮ, ಜಾನಕಮ್ಮ ಅವರು ಮತ್ತು ವಿಷ್ಣು ಬಾಸ್ ಎಲ್ಲ SP ಬಾಸ್ ಎಲ್ಲರೂ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಯಾ ಆ ಫೀಲ್ನ ನೀವು ಕೊಟ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮಿಂದ ಒಳ್ಳೇದಾಗಲಿ ಅಷ್ಟೇ. ಏನಾದರೂ ಕೊನೆಯ ಸಂದೇಶ ಯಾರಾದರೂ ಹೇಳೋ ಥರ ಇದ್ದರೆ ನೀವು ಹೇಳ್ಬೋದು.
ಎಲ್ಲರಿಗೂ ಹೇಳೋದು, ಹಾಡೋರಿಗೆ ಇದು ಒಂದು ಒಳ್ಳೆ ವೇದಿಕೆ, ಎಲ್ಲರೂ ಬಂದು ಹಾಡಿ. ಜೊತೆಗೆ ಈ ಅವಕಾಶ ಅಂದರೆ ನಮ್ಮ ಕರೋಕೆ ವಿಷ್ಣುವರ್ಧನ್ ಸರ್ ಕರೋಕೆ ಕ್ಲಬ್ ಅಂತ ಓಪನ್ ಆಗಿದೆ. ಇಲ್ಲಿಗೆ ನಮ್ಮೊಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ಈ ಅವಕಾಶ ಸ್ಟುಡಿಯೋದಲ್ಲಿ ಎಲ್ಲರೂ ಇರ್ಬೋದು, ಆದರೆ ಈ ಥರ ಕರೋಕೆ ಕ್ಲಬ್ ವಿಷ್ಣುವರ್ಧನ್ ಸರ್ ಅವರ ಹೆಸರಿಂದ ನಾವು ಕರೋಕೆ ಕ್ಲಬ್ ಓಪನ್ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವಕಾಶ ಇದೆ. ಬನ್ನಿ, ಹಾಡಿ, ಖುಷಿಯಾಗಿರ್ರಿ. ಎಷ್ಟೇ ನೋವಿದ್ರು ಮರೆತಿರಿ. ಇಲ್ಲಿ ಬಂದಿದ ತಕ್ಷಣ ಒಂದು ಕ್ಷಣ ಏನೋ ಅನಿಸುತ್ತೆ, ಅಯ್ಯೋ ನಾವು ಹಾಡೋದು ಚೆನ್ನಾಗಿಲ್ಲ, ಒಪ್ಕೊಳ್ಳೋದಿಲ್ಲ, ಅಯ್ಯೋ ಅಂದ್ಕೊಳ್ತಾರೆ. ಇಲ್ಲ, ಆಗ ಅನ್ನಿಸುತ್ತೆ ಅಷ್ಟೇ. ಆದರೆ ಈ ಸ್ಟೇಜು ಹಾಡಿದ ತಕ್ಷಣ ಹೆಂಗನ್ಸುತ್ತೆ, ನಮ್ಮನ್ನ ಯಾವುದೋ ಲೋಕ ಕರ್ಕೊಂಡು ಹೊರಟೋಗುತ್ತೆ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಬನ್ನಿ, ದಯವಿಟ್ಟು ಹಾಡಿ, ನಿಮ್ಮ ಪ್ರತಿಭೆಗಳನ್ನ ಹೊರಗಡೆ ತೋರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಎರಡನೇ ಭಾಗದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಹಾಗೆ ಶ್ರೀ ಯಜಮಾನ ಕುಟುಂಬದ ನಾಯಕರು ಹಾಗೂ ಉಪನಾಯಕರು, ಉಪಾಧ್ಯಕ್ಷರು ಅಂದರೆ ಸಾಮ್ರಾಟ್ ಕೃಷ್ಣರವರು ನಾಯಕರು, ಉಪನಾಯಕರು ನರೇಶ್ ಅವರು ಹಾಗೂ ಉಪಾಧ್ಯಕ್ಷರು ಬಂದು ಆನಂದ್ ಸರ್ ಅವರು. ದಯವಿಟ್ಟು ನಮ್ಮ ಇವತ್ತಿನ ಉಡುಗೊರೆ ಆ ಒಂದು ಕವರ್ನ ತೇಜು ಮ್ಯಾಮ್ ನೀವು ಕೃಷ್ಣ ಸರ್ಗೆ ಕೊಟ್ಟರೆ, ಇಲ್ಲಿ ಬಂದು ಅವರಿಗೆ ಕೊಟ್ಟು, ಯಾಕೆಂದರೆ ಉಡುಗೊರೆ ಅನ್ನೋದು ನಮ್ಮ ಶ್ರೀ ಯಜಮಾನರ ಒಂದು ಆಸ್ತಿ. ಅಲ್ಲಿ ಒಂದು ಸಣ್ಣ ಉಡುಗೊರೆ ಇರುತ್ತೆ ಮೇಡಮ್, ಏನು ಅನ್ಯತೆ ಭಾವಿಸ್ಬೇಡಿ. ನಿಮ್ಮ ವಿದ್ಯೆಗೆ ನಾವು ಬೆಲೆ ಕೊಡುವಂಥ ಅಷ್ಟೊಂದು ನಾನು ಇದಲ್ಲ, ಆದರೆ ಬಂದಾಗ ಏನೋ ಒಂದು ಉಡುಗೊರೆ ಕೊಟ್ಟಾಗ ಅದು ನನಗೊಂದು ಸಮಾಧಾನ ಆಗುತ್ತೆ. ಅಂದರೆ ನಮ್ಮ ಅಪ್ಪಾಜಿ ಹೆಸರನ್ನು ಉಳಿಸ್ತಿದ್ದೀನೇನೋ ಅಂತ ನನಗೆ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವಾಟ್ ಅಬೌಟ್ ದಿಸ್. ಪ್ಲೀಸ್ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಬನ್ನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮಗೆ ಸಹಕಾರ ಕೊಟ್ಟಂತಹ ವರಾ ಸ್ಟುಡಿಯೋದ ಮಾಲೀಕರು ತೇಜು ಮೇಡಮ್ ಹೃತ್ಪೂರ್ವಕವಾದ ಆಶೀರ್ವಾದಗಳು ಹಾಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಲ್ಲ ಹೋದ ಒಂದು ಎಪಿಸೋಡಲ್ಲಿ ನಿಮ್ಮ ವರಾ ಸ್ಟುಡಿಯೋದಲ್ಲಿ ಸರಸ್ವತಿ ಮೇಡಮ್ ಇದ್ದರು, ಅವರು ಅತಿಥಿಯಾಗಿ ಬಂದಿದ್ದಾರೆ. ಅವರು ಬರ್ಬೋದು. ಬಾಲಕೃಷ್ಣ ಸರ್ ತುಂಬ ಹೇಳ್ತಾ ಇದ್ರು, ಯಾರು ಅವರ ಒಂದು ಅನುಕರಣೆ ಮಾಡ್ತಾರೋ ನಮ್ಮ ಅಪ್ಪಾಜಿಗೆ ಅಂದರೆ ನಂಗೆ ತುಂಬ ಗೌರವ. ಬಾಲಕೃಷ್ಣ ಅವರು ಬರ್ಬೋದು, ನಿಮಗೆ ಅನುಕೂಲ ಇದ್ದರೆ ದಯವಿಟ್ಟು ಬನ್ನಿ. ಇನ್ನೊಂದು ಹೇಳಬೇಕು ಅಂದರೆ, ಒಂದೇ ಒಂದು ಹೇಳ್ತೀರಾ? ಇಲ್ಲ, ನಾನು ಹಾಡಬೇಕು ಅಂತ ತುಂಬ ಆಸೆ, ಆದರೆ ವೇದಿಕೆ ಸಿಗುತ್ತೋ ಇಲ್ಲೋ ಅಂದ್ಕೊಳ್ತಾ ಇದ್ದೆ. ಆ ವೇದಿಕೆನ ಕಲ್ಪಿಸ್ಕೊಟ್ಟಿದ್ದು ನಮ್ಮ ಬಾಲಕೃಷ್ಣ ಅವರು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿದ್ರೆ ನಾನು, ಅವರಿಲ್ಲ. ಧನ್ಯವಾದ ಫಸ್ಟ್ ಹೇಳಬೇಕಾಗಿರೋದು ನನಗೆ ಗಾನಕ್ಕೆ ಹೋಗಿಲಿ ಅಂತ ಎಸ್ ಜಾನಕಮ್ಮ ಅವ್ರಿಗಿದೆ, ನನಗೆ ಡಾಟರ್ ಕೋಗಿಲೆ ಅಂತ ಹೆಸರು ಕೊಟ್ಟಿದ್ದು ಶ್ರೀನಾಥ್ ಸರ್, ಅವರಿಗೆ ತುಂಬ ಧನ್ಯವಾದಗಳು. ಜೊತೆಗೆ ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಅಂತ ಅಂದರೆ ನಮಗೆ ಇವರು ಕೃಷ್ಣ ಸರು, ನನ್ನ ಅಣ್ಣ ಆನಂದ್ ಅವರು, ಇವರು ನಮ್ಮ ನರೇಶ್, ನನ್ನ ಮುದ್ದು ಬ್ರದರ್, ಮಗನೂ, ಎಲ್ಲ ಥರ ನನಗೆ. ಆಮೇಲೆ ನಮ್ಮ ಅಮ್ಮ ಸರಸ್ವತಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ.